ಯಾರಾದ್ರೂ ಮನುಷ್ಯ ಕಷ್ಟಪಟ್ಬಿಟ್ಟು ದುಡಿತಾನಲ್ಲ, ಸಮಾಜ ಅವನಿಗೆ ಬರೀ 24 ಗಂಟೆ ದುಡಿತಾನೆ ಇರ್ತಾನೆ, ದುಡ್ಡು ದುಡ್ಡು ಅಂತ ಸಾಯ್ತಾನೆ ಅಂತ ಹೇಳ್ತಾನೆ. ಕಟ್ಟಡಿಗೆ ಉಣಲಿಲ್ಲ ಇಷ್ಟ ದರುಶನ ಇಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತ ನೀನರಿಯೆ. ಕಟ್ಲೆ ತುಂಬಿದ ಬಳಿಕ ಕ್ಷಣ ಮಾತ್ರ ಇರಲಿಲ್ಲ, ಅಷ್ಟರುಳು ಪುರಂದರ ವಿಠಲಾಯನ್ನು ಮನವೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಂವಾದ ಅನ್ನೋ ಒಂದು ಸೆಷನ್ ಅಲ್ಲಿ ನಾನು ಮತ್ತೆ ಅಪ್ಪ ಕೆಲವೊಂದು ಕ್ವಶನ್ ಆನ್ಸರ್ಸ್ ಗಳನ್ನ ಮಾಡ್ತಾ ಇದೀವಿ. ಸೊ ನಾವು ನಾರ್ಮಲ್ ಆಗಿ ಎಷ್ಟೊಂದು ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ ಅಂಡ್ ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಅದ್ ನನ್ಗನ್ಸುತ್ತೆ ನಾವು ಬೇರೆಯವ್ರ ಜೊತೆ ಶೇರ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಇಂಟ್ರೆಸ್ಟಿಂಗ್ ಅನ್ಸ್ಬೋದು ಅಂತ. ನಮ್ಗೆ ಯಾವಾಗ್ಲೂ ಏನ್ ಹೇಳಿದ್ದಾರೆ ಅಂತಂದ್ರೆ, ಆಧ್ಯಾತ್ಮ ಅನ್ನೋದು ಎಟರ್ನಲ್ ಹ್ಯಾಪಿನೆಸ್ ಕೊಡುತ್ತೆ ಅಂತ. ಅಂದ್ರೆ ಅತ್ಯಂತ ಹೆಚ್ಚು ಆನಂದ ಅನ್ನೋದೇನ್ ಸಿಗುತ್ತೆ ಅದು ಆಧ್ಯಾತ್ಮದ ಮೂಲಕ ಸಿಗುತ್ತೆ ಅಂತ. ಬಟ್ ನಾನ್ ಯಾವಾಗ್ಲೂ ನನ್ ದೈನಂದಿನ ಚಟುವಟಿಕೆಗಳಲ್ಲಿ ನೋಡುವಾಗ ನನಗೆ ಕಾಣಿಸಿರೋದು 3 ವಿಷಯಗಳಿಂದ ಮನುಷ್ಯನಿಗೆ ತುಂಬಾ ಖುಷಿ ಸಿಗ್ಬೋದು ಅಂತ. ಹಣ, ಪ್ರೀತಿ, ಅಂಬಿಷನ್ ಅಂದ್ರೆ ಜೀವನದಲ್ಲಿ ಏನೋ ಮಾಡ್ಬೇಕನ್ನೋ ಧ್ಯೇಯ ಏನಿರುತ್ತಲ್ಲ ಅದು 3 ಜನ ತುಂಬಾ ತಮ್ಮ ಜೀವನದಲ್ಲಿ ತುಂಬಿಸ್ಕೊಂಡಿದ್ರೆ ಅವರಿಗೆ ತುಂಬಾ ಸುಖ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ನಾವು ಒಂದೊಂದೇ ಟಾಪಿಕ್ ಬಗ್ಗೆ ಮಾತಾಡೋಣ, ಬಟ್ ಓವರ್ವೆಲ್ಮಿಂಗ್ ಆಗ್ಬಾರ್ದು ಅಂತ ಫಸ್ಟಿಗೆ ನಾವು ಹಣದ ಬಗ್ಗೆ ಮಾತಾಡೋಣ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ವಸ್ತುಗಳು ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆ ಗೋಲ್, ಅದನ್ನ ಎಲ್ರು ಕೂಡ ಅಚೀವ್ ಮಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಯಾರಾದ್ರೂ ಮನುಷ್ಯ ಕಷ್ಟಪಟ್ಬಿಟ್ಟು ದುಡಿತಾನಲ್ಲ, ಸಮಾಜ ಅವನಿಗೆ ಬರೀ 24 ಗಂಟೆ ದುಡಿತಾನೆ ಇರ್ತಾನೆ, ದುಡ್ಡು ದುಡ್ಡು ಅಂತ ಸಾಯ್ತಾನೆ ಅಂತ ಹೇಳ್ತಾನೆ. ಬಟ್ ಅವ್ನ್ ದುಡಿತಿರೋದ್ರಿಂದ ಒಂದ್ ಹಾಸ್ಪಿಟಲ್ ರನ್ ಆಗುತ್ತೆ, ಎಜುಕೇಶನ್ ಇರುತ್ತೆ, ರೋಡ್ ಇರುತ್ತೆ, ಒಂದ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಇದೆಲ್ಲ ಒಂದ್ ಸೊಸೈಟಿ ರನ್ ಆಗಕ್ಕೆ ಬೇಕಾಗಿರುವಂತಹ ಒಂದು ವಿಷಯಗಳು. ಸೊ ಅವನಷ್ಟು ಕಷ್ಟಪಟ್ರು ಕೂಡ ಜನ ಅವನನ್ನ ಮಾಕ್ ಮಾಡ್ತಾರೆ. ಸೊ ನಾವು ಅವನಿಗೆ ಒಂದು ಒಳ್ಳೆ ಬುದ್ಧಿಗೆ ನಾವು ರಿವಾರ್ಡ್ ಮಾಡ್ತಾ ಇಲ್ಲ ಅಂತ ಆಯ್ತು. ಅದೇ ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವಾಗ ಜೀವನದಲ್ಲಿ ಅನ್ಸರ್ಟಿನಿಟಿ ಬರುತ್ತಲ್ವಾ, ಅಂದ್ರೆ ನಂಗೆ ನಾಳೆ ದುಡ್ಡಿದ್ಯೋ ಇಲ್ವೋ, ಆ ಅನ್ಸರ್ಟಿನಿಟಿನೇ ಜನರಿಗೆ ಸ್ಟ್ರೆಸ್ ಕೊಡುತ್ತೆ, ಅದರಿಂದ ಕಾಯಿಲೆ ಬರುತ್ತೆ. ಸೊ ಫೈನಾನ್ಷಿಯಲ್ ಸ್ಟೇಬಿಲಿಟಿ ಅಂಡ್ ಸೆಕ್ಯೂರಿಟಿ ಅನ್ನೋದು ಎಲ್ರಿಗೂ ಕೂಡ ಅತ್ಯಮೂಲ್ಯ. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ ಹಾಗೆ ಮನುಷ್ಯನ ನೀಡ್ಸ್ ಅಂತ ಹೇಳಿ ಸೈನ್ಸ್ ಏನ್ ಹೇಳುತ್ತಲ್ವಾ, ಅದ್ರಲ್ಲಿ ಅನ್ನ, ಸೇಫ್ಟಿ ಮತ್ತೆ ಒಂದು ಹ್ಯಾಪಿನೆಸ್ ಏನ್ ಬೇಕಾಗಿರುತ್ತೆ 3 ಬೇಸಿಕ್ ರಿಕ್ವೈರ್ಮೆಂಟ್ಸ್, ಅದ್ರಲ್ಲಿ ಎಲ್ಲದೂ ಕೂಡ ದುಡ್ಡೇ ಕೊಡುವಂತದ್ದು. ಜೀವನದಲ್ಲಿ ಒಂದು ಧ್ಯೇಯ, ನಾನೇನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವಾ, ಅದ್ರದ್ದು ಔಟ್ಕಮ್ ಮನಿ ಆಗಿರುತ್ತೆ ಅಫ್ಕೋರ್ಸ್. ಸೊ ಒಂದು ಒಳ್ಳೆ ಆಂಬಿಷಿಯಸ್ ಆಗಿ ಒಂದು ಕನ್ಸ್ ಕಾಣೋದಿದ್ಯಲ್ಲ, ಅದೇ ಮನುಷ್ಯಂಗೆ ಹ್ಯಾಪಿನೆಸ್ ಕೊಡುತ್ತೆ. ಕಾಯಕವೇ ಕೈಲಾಸ ಅಂತಾರಲ್ವಾ, ಇಟ್ಸ್ ಆಲ್ಸೋ ಅ ಗುಡ್ ವೇ ಆಫ್ ಬೀಂಗ್ ಸ್ಪಿರಿಚುವಲ್ ಅಂತ ನನ್ಗನ್ಸುತ್ತೆ. ಬಟ್ ಜನ ಯಾಕೆ ಅದನ್ನ ಮಾಕ್ ಮಾಡ್ತಾರಪ್ಪ ಅಂತ ನಿಮಗ್ ಪ್ರಶ್ನೆ. ಮಹಾಭಾರತದಲ್ಲಿ ಒಂದು ಕ್ವಶನ್ ಕೇಳ್ತಾನೆ ರಾಜ. ತನ್ನ ಮಂತ್ರಿಗೆ ಒಂದು ಕ್ವಶನ್ ಕೇಳ್ತಾನೆ, ಒಬ್ಬ ಮನುಷ್ಯ ಈ ಜೀವನದಲ್ಲಿ ಸುಖವಾಗಿರ್ಬೇಕಾದ್ರೆ ಅವನಿಗೆ ಏನೆಲ್ಲ ಬೇಕು ಅಂತ. ಅದರಲ್ಲಿ ಫಸ್ಟ್ ಆ ಶ್ಲೋಕವನ್ನ ಹೇಳಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಅರ್ಥಾಗಮೋ ನಿತ್ಯಮರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರೋಹೋ ಅರ್ಥಕರೀಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ಈ 6 ಪಾಯಿಂಟ್ಸ್ ಗಳನ್ನ ನಾವು ಹೇಳ್ಬಿಟ್ಟು, ಈ 6 ವಿಚಾರಗಳು ಯಾರ ಜೀವನದಲ್ಲಿ ಇದೆಯೋ ಅವನು ನಿಜವಾಗಿ ಸುಖಿ ಅಂತ. ನಿನಗೆ ಹೇಳಿದಲ್ಲಿ ಹ್ಯಾಪಿನೆಸ್ ಯಾವುದು, ಅದರಲ್ಲಿ ಫಸ್ಟ್ ನನಗೆ ಆಶ್ಚರ್ಯ ಆಗುವಂತ ವಿಚಾರ ಏನ್ ಕೇಳಿದ್ರೆ, ಅವನು ಫಸ್ಟ್ ಹೇಳಿದ್ದೆ ಅರ್ಥಾಗಮೋ ಅಂತ. ಅರ್ಥಾಗಮ ಅಂದ್ರೆ ಅವನಿಗೆ ದುಡ್ಡು ಬಹಳಷ್ಟು ಮೂಲಗಳಿಂದ ಬರ್ತಾ ಇರಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇರಬೇಕು ಅಂತ ಹೇಳ್ತಾನೆ. ಒಂದೇ ಮೂಲದಿಂದ ಹಣ ಬರ್ಬೇಕು ಅಂತ ಅವನು ಎಲ್ಲೂ ಹೇಳಲಿಲ್ಲ. ಅರ್ಥಾಗಮ ಅಂದ್ರೆ ಅರ್ಥ ಅದೇನೆ, ಬೇರೆ ಬೇರೆ ದಾರಿಗಳಿಂದ ಹಣ ಬರ್ತಾ ಇರ್ಬೇಕು ಅವನಿಗೆ, ಅವನು ಸುಖವಾಗಿರ್ತಾನೆ. ಫಸ್ಟ್ ಅವನಿಗೆ ಅದು ಬೇಕು, ಹಣ ಬೇಕು. ನೆಕ್ಸ್ಟ್ ನಿತ್ಯ ಮರೋಗಿತಾಚ, ನೀನು ಅದನ್ನು ಬಿಟ್ಟಿದೀಯ. ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮನುಷ್ಯನಿಗೆ ಬೇಕಾಗಿರೋದು ಪ್ರತಿನಿತ್ಯ ಹೆಲ್ದಿ ಆಗಿರ್ಬೇಕು ಅವನು. ಅವನ ಹತ್ರ ಹಣ ಇದೆ, ಬಟ್ ಅವನು ಕಾಯಿಲೆ ಬಿದ್ದಿದ್ರೆ ಪ್ರತಿನಿತ್ಯ ಡಾಕ್ಟರ್ ಹತ್ರ ಮೆಡಿಸಿನ್ಗೆ, ಲ್ಯಾಬಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ರೆ ಅವನಿಗೆ ಅದರಲ್ಲಿ ಸುಖ ಸಿಗುವ ಚಾನ್ಸಸ್ ಇಲ್ಲ. ಸೊ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ನಂಬರ್ 1. ನಂಬರ್ 2, ಹೆಲ್ದಿ ಬಾಡಿ ಅಂಡ್ ಮೈಂಡ್, ನಿತ್ಯ ಮರೋಗಿತಾಚ. ಇದಾದ್ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಬಿಟ್ಟಿದ್ಯಾ, ಅದ್ರ ಲವ್ ಅಲ್ಲಿ ನಾನೇನ್ ಹೇಳಿಕ್ ಬಯಸ್ತಾ ಇದ್ದಾನೆ, ರಿಲೇಶನ್ಶಿಪ್. ಪ್ರಿಯಾಚ ಭಾರ್ಯ ಪ್ರಿಯವಾದಿ ನೀಚ, ಹೆಂಡತಿಯಾದವಳು ಪ್ರಿಯವಾಗಿ ಮಾತಾಡ್ತಾ ಇರಬೇಕು, ಪ್ರಿಯವಾಗಿ ಇರ್ತಕ್ಕಂಥ ಪ್ರಿಯವಾದಂತಹ ಹೆಂಡತಿ ಇರಬೇಕು. ಅದು ಪ್ರಿಯವಾದ ಗಂಡನಿಗೂ ಸಹ ಅನ್ವಯ ಆಗತ್ತೆ. ಒಬ್ರಿಗೆ ಅದಲ್ಲ, ಗಂಡ ಮತ್ತೆ ಹೆಂಡತಿ ಒಬ್ಬರನ್ನೊಬ್ಬರು
ಪ್ರೀತಿ ಮಾಡ್ಬೇಕು, ಲವ್ ಮಾಡ್ಬೇಕು, ಪ್ರಿಯಾಚ ಭಾರ್ಯ ಪ್ರಿಯವಾದಿನಿ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾ ಇರ್ಬೇಕು. ಬರೀ ಜಗಳ ಗಂಟೆ ಹೆಂಡತಿ ಅಥವಾ ಗಂಡ ಇದ್ರೆ ಮನೇಲಿ ದಿನ ಕ್ಲಾಶ್ ನಡೀತಾ ಇದ್ರೆ ಅವ್ರಿಗೆ ಸುಖ ಸಿಗುದಿಲ್ಲ, ರಿಲೇಶನ್ಶಿಪ್ ಫೇಲ್ಯೂರ್ ಆಗುತ್ತೆ. ವಶ್ಯಶ್ಚ ಪುತ್ರೋಹೋ, ಇನ್ನೂ ಹೇಳ್ತಾರೆ ಮಕ್ಕಳು ಮರಿಗಳು ಕೂಡ ಅಲ್ಲಿ ಒಂದು ಏನಿದೆ, ಒಂದು ಬೈಂಡಿಂಗ್ ಇರಬೇಕು, ಪ್ರೀತಿ ಪ್ರೇಮ ಎಲ್ಲರೂ ಇಡೀ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೇಕು. ಮಕ್ಕಳೆಲ್ಲರೂ ಹೇಳ್ದ ಹಾಗೆ ಕೇಳ್ತಾ ಇರ್ಬೇಕು, ತಾಯಿ ತಂದೆಗೆ ಆ, ಆ, ಒಂದು ವಿಧೇಯರಾಗಿರ್ಬೇಕು. ವಶ್ಯಶ್ಚ ಪುತ್ರೋಹೋ ಅರ್ಥಕರೀಚ ವಿದ್ಯಾನಯ, ಇದು ಇನ್ನೂ ಕೂಡ ಇಂಪಾರ್ಟೆಂಟ್. ಕರಿಯರ್ ಅಂತ ಏನಿದೆ, ನೆಕ್ಸ್ಟ್ ಬರುದು ಕರಿಯರ್. ಸೊ ಹೆಲ್ತ್, ಅವನಿಗೆ ವೆಲ್ತ್, ಆಮೇಲೆ ಹ್ಯಾಪಿನೆಸ್, ಆಮೇಲೆ ಅವನೊಂದು ಕರಿಯರ್. ಇದು ಈ 4 ಪಾಯಿಂಟ್ಸ್ ಗಳೇನಿದೆ, ಅರ್ಥಕರೀಚ ವಿದ್ಯೆ, ಅವನು ಕಲ್ತಿರುವಂತಹ ವಿದ್ಯೆಗೆ ಹಣ ಬರ್ತಾ ಇರಬೇಕು, ಜಾಬ್ ಸಿಕ್ಕಿರ್ಬೇಕು ಅಂತ ಹೇಳಿದಾನೆ. ದುಡ್ಡು ಇದೆಲ್ಲದಕ್ಕೂ ಬೇಸಿಕ್. ಸರ್ವೇ ಗುಣ ಕಾಂಚನಮ್ಮ ಶ್ರೇಯಂತಿ ಅನ್ನುವ ಶ್ಲೋಕದಲ್ಲೇ ಅರ್ಥ ಇದೆ. ಒಂದು ದುಡ್ಡು ಇದ್ರೆ ನಿನ್ನ ಹತ್ರ ಎಲ್ಲಾ ಗುಣ ಬಂದ್ಬಿಡುತ್ತೆ ಅಂತ ಅವ್ರು ಆ ಕಾಲದಲ್ಲೇ ಅವ್ರು ಅರ್ಥ ಮಾಡ್ಕೊಂಡಿದ್ರು. ನನ್ನ ಪ್ರಕಾರ ಅದು ಅವನ ಬರ್ತ್ ರೈಟ್. ಪ್ರತಿಯೊಬ್ಬ ಮನುಷ್ಯನ ಆಜನ್ಮ ಸಿದ್ಧ ಹಕ್ಕು ಅವನು ಶ್ರೀಮಂತನಾಗುವುದು. ಬಡವನಾಗಿ ಹುಟ್ಟಿರಬಹುದು, ಬಟ್ ಬಡವನಾಗಿ ಸಾಯ್ಬಾರ್ದು. ಇದು ನನ್ನ ಸಿದ್ಧಾಂತ. ನಾನು ಎಲ್ಲಾ ತರದಲ್ಲೂ ಬಡತನದ ಎಲ್ಲಾ ಒಂದು ಮಜಲುಗಳನ್ನ ಅನುಭವಿಸಿ ಬಂದಿದ್ದೇನೆ. ಊಟಕ್ಕಿಲ್ಲ ಅಂದ್ರೆ ಏನು, ನಡ್ಕೊಂಡು ಹೋಗುದಂದ್ರೆ ಏನು, ಪುಸ್ತಕಕ್ಕೆ ದುಡ್ಡಿಲ್ಲ ಅನ್ನೋದಂದ್ರೆ ಏನು, ಫೀಸ್ ಕಟ್ಟಕ್ ದುಡ್ಡಿಲ್ಲ ಅನ್ನೋದಂದ್ರೆ ಏನು, ಎಲ್ಲದನ್ನು ಅನುಭವಿಸಿ ಬಂದಿರುವುದ್ರಿಂದ ಆ ನಿಮಗದರ ಅನುಭವವನ್ನ ನಾವು ಹೆಚ್ಚು ಮಾಡ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ನಾನೇನ ಹೇಳಲಿಕ್ಕೆ ಬಯಸ್ತಾ ಇದ್ದೆ, ನೀವೆಲ್ಲರೂ ಕೂಡ ಹೆಚ್ಚೆಚ್ಚು ಶ್ರೀಮಂತರಾಗ್ಲಿಕ್ಕೆ ಟ್ರೈ ಮಾಡಿ, ಹೆಚ್ಚೆಚ್ಚು ಸಮೃದ್ಧ ಜೀವನವನ್ನು ಸಾಗಿಸಿ. ಅಷ್ಟೇ ನನ್ನ ಒಂದು ಆಶೆ. ನನ್ನ ಎಲ್ಲಾ ಶಿಷ್ಯಂದ್ರು ಕೂಡ, ಅವರಿಗೂ ಕೂಡ ನಾನು ಹೇಳೋದಿಷ್ಟೇನೆ, ನೀವು ರೇಖಿ ಮಾಡಿ ಅಥವಾ ಇನ್ನೇನಾದ್ರೂ ಮಾಡಿ, ಬಟ್ ಶ್ರೀಮಂತರಾಗ್ಲಿಕ್ಕೆ ಫಸ್ಟ್ ಅದು ನಿಮ್ಮ ಬೇಸ್ ಲೈನ್ ಆಗಿರ್ಲಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ನಂಗೆ ಆ ನಮ್ ದೇಶದಲ್ಲಿ ತುಂಬಾ ಬಡತನ ಇದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದನ್ನ ನಾವೇನ್ ಒಂದ್ ದಿನದಲ್ಲಿ ಮಾತಾಡೋದನ್ನ ಸಾಲ್ವ್ ಮಾಡಕ್ ಆಗೋದಿಲ್ಲ. ಬಟ್ ನಂಗೆ ತುಂಬಾ ಒಳಗಿಂದ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಎಷ್ಟೋ ಜನರಿಗೆ ಆಲ್ರೆಡಿ ಮೊದ್ಲೇ ಬಡತನದಲ್ಲಿ ಇರ್ತಾರೆ. ಆಬ್ವಿಯಸ್ಲಿ ಅವ್ರವ್ರ ಮಕ್ಕಳಿಗೂ ಪಾಪ ಅದನ್ನೇ ಹೇಳ್ಬೇಕಾಗಿರುತ್ತೆ. ಬಿಕಾಸ್ ಅವ್ರಿಗೂ ಅದಿನ್ನೇನು ತಿಳಿದಿರೋದಿಲ್ಲ, ತಿಳುವಳಿಕೆನೇ ಇರೋದಿಲ್ಲ. ಸೊ ನನಗನ್ಸತ್ತೆ ಹುಟ್ದಾಗಿಂದ ನಾವು ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದು, ಹಣ ಬೇಡ, ಬಡತನದಲ್ಲೂ ಒಂದ್ ಸುಖ ಇದೆ, ಆತರ ಒಂದು ಪಾವರ್ಟಿನ ರೊಮ್ಯಾಂಟಿಸೈಸ್ ಮಾಡ್ತೀವಿ. ಯಾಕೆ ಅಂದ್ರೆ ಆಬ್ವಿಯಸ್ಲಿ ಅವಾಗ ಅವ್ರಿಗೆ ಅದರಿಂದ ಹೊರಗೆ ಹೋಗೋ ದಾರಿ ಗೊತ್ತಿಲ್ಲ. ಸೊ ಇದಿದ್ದನ್ನೇ ಅವರು ಚಂದ ಅಂತ ಅನ್ಕೊಬೇಕಾಗತ್ತೆ. ಹಾಗಾದಾಗ ಕೆಲವೊಬ್ರಿಗೆ ಒಳಗಿಂದ ಅನ್ಸಿರುತ್ತೆ ನಾನೇನೋ ಒಂದ್ ಮಾಡ್ಬೇಕು ಜೀವನದಲ್ಲಿ ಅಂತ. ಅದು ಒಳಗಿಂದ ಬಂತು ಅಂದ್ರೆ ಅವ್ರ ಅರ್ಧ ಗೆದ್ರು ಅಂತಾನೆ. ಬಿಕಾಸ್ ಆಬ್ವಿಯಸ್ಲಿ ಅದಕ್ಕೆ ಮುಂದೆ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಒಳಗ್ ಮುಂದ್ ಏನ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ನಿಮ್ಗೆ ಏನಾದ್ರು ಅನ್ಸುತ್ತಾ, ಹೌ ಕ್ಯಾನ್ ವಿ ಹೆಲ್ಪ್ ದೆಮ್ ಟು ಥಿಂಕ್ ಬೆಟರ್? ನೇಹ, ನಾನ್ ಚಿಕ್ಕವರಾಗಿದ್ದಾಗ ನಮ್ದು ಒಂಥರ, ನಮ್ಮ ಫಾದರ್ ಎಲ್ಲ ಸ್ಪಿರಿಚುವಲ್ ಇದ್ರು. ಅವ್ರು ಹಣದ ಬಗ್ಗೆ ಅಷ್ಟೆಲ್ಲ ಬೆಲೆ ಕೊಡ್ತಿರ್ಲಿಲ್ಲ. ಅಷ್ಟೇ, 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ, ಊಟಕ್ಕೆ ತಿಂಡಿಗೆ ಅಷ್ಟೇ ಜೀವನ. ಮತ್ತೆ ನಮಗೂ ಕೂಡ ಹಣದ ಬಗ್ಗೆ ಎಲ್ಲ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಅನ್ನ ಹುಟ್ಟಿಸಾಕಿದ್ರು. ಅಧ್ಯಾತ್ಮ ಅಂತಂದ್ರೆ ಶ್ರೀಮಂತರಾಗುವುದಲ್ಲ, ಇದೇ ತರ ಬಡತನದಲ್ಲೇ ಅಥವಾ ಮಧ್ಯಮ ವರ್ಗದ ಜೀವನವನ್ನೇ ಸಾಗಿಸೋದು, ದುಡ್ಡೇನ್ ಮರದ ಮೇಲೆ ಬೆಳೆಯುತ್ತಾ, ಕೈ ಕೆಸರಾದ್ರೆ ಬಾಯಿ ಮೊಸರು, ಕಷ್ಟಪಟ್ರೆ ಮಾತ್ರ ದುಡ್ಡು ಬರೋದು. ಈ ತರದ ಎಲ್ಲ ಬಿಲೀಫ್ ಸಿಸ್ಟಮ್ ಅನ್ನ ನಮ್ಮ ತಲೆ ಒಳಗಡೆ ತುರ್ಕ್ ಬಿಟ್ಟು ನಾವು ಅದನ್ನೇ ನಂಬ್ಕೊಂಡೇ ಬಂದ್ವಿ. ಬಟ್ ಒಂದು ಟೈಮ್ ಬಂತು ನನಗೆ, ನಾನು ಕೆಲವು ಪುಸ್ತಕಗಳನ್ನು ಓದಿದಾಗ ನನಗನ್ನಿಸ್ತು, ಈ ತರದ ಒಂದು ಮೆಂಟಾಲಿಟಿ ಏನಿದೆ ಅದು ನಮ್ಮ ತಲೆ ಒಳಗಡೆ ಆಲ್ರೆಡಿ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದಾರೆ. ನಾನು ಇದರಿಂದ ಹೊರಗೆ ಬರ್ಲಿಲ್ಲ ಅಂತಂದ್ರೆ ನಾನು ಕೂಡ ದುಡ್ಡು ಒಳ್ಳೇದಲ್ಲ, ದುಡ್ಡು ಕೆಟ್ಟದ್ದು, ಅದೇ ತರನೇ ಇದ್ದೆ ಅಷ್ಟೇ. ದುಡ್ಡಿನ ಬಗ್ಗೆ ನನ್ನಲ್ಲಿ ಒಳ್ಳೆ ಒಪಿನಿಯನ್ ಇರ್ಲಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಯಾವಾಗ ನಾನು ರೇಖಿ ಮಾಸ್ಟರ್ ಆದೆ, ಮತ್ತೆ ನನಗೆ ಜೀವನದಲ್ಲಿ ಅವಶ್ಯಕತೆಗಳು ಹೆಚ್ಚೆಚ್ಚು ಬಂದಾಗ ನಾನು ಅವಾಗ ದುಡ್ಡು ಮಾಡ್ಲೇಬೇಕಾಯ್ತು. ಆ ಟೈಮಲ್ಲಿ ನಾನು ನನ್ನ ಮೆಂಟಾಲಿಟಿಯನ್ನ ಚೇಂಜ್ ಮಾಡ್ಕೊಂಡೆ. ದುಡ್ಡಿನ ಬಗ್ಗೆ ಇದ್ದ ನನ್ನ ಮೆಂಟಾಲಿಟಿಯನ್ನ ಚೇಂಜ್ ಮಾಡ್ಕೊಂಡು ನಾನು ಆಮೇಲೆ ಈಗ ಸೆಲ್ಫ್ ಸಫಿಶಿಯಂಟ್ ಆಗಿದ್ದೇನೆ. ನನಗೇನು ದುಡ್ಡಿನ ಬಗ್ಗೆ ನಾಳೆ ಏನಪ್ಪಾ ಅನ್ನುವ ಭಯ ಇಲ್ಲ. ಆ ತರದ ಮೆಂಟಾಲಿಟಿ ಬರ್ಬೇಕಾದ್ರೆ ನೇಹ, ಫಸ್ಟ್ ಏನಾಗುತ್ತೆ ಅಂದ್ರೆ ನಮ್ಮ ತಲೆ ಒಳಗಡೆ ಇರ್ತಕ್ಕಂತ ಪ್ರೋಗ್ರಾಮಿಂಗ್ ಏನಿದೆ ಅದನ್ನ ನಾವು ಡಿಲೀಟ್ ಮಾಡ್ಕೋಬೇಕು. ದುಡ್ಡಿನ ಬಗ್ಗೆ ಇರುವಂತ ನಮ್ಮಲ್ಲಿ ತಪ್ಪು ಕಲ್ಪನೆಗಳು ತುಂಬಾ ಇದೆ. ಆ ತಪ್ಪು ಕಲ್ಪನೆಗಳಿಂದ ಹೊರಬರ್ಬೇಕು ನಾವು. ಹೊರಬರ್ಬೇಕಾದ್ರೆ ಫಸ್ಟ್ ಈ ಸ್ಕ್ಯಾರ್ಸಿಟಿ ಮೆಂಟಾಲಿಟಿ ಅಂತ ಕರಿತೀವಿ ನಾವು. ಸ್ಕ್ಯಾರ್ಸಿಟಿ ಮೆಂಟಾಲಿಟಿ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ನನಗೆ ಗೊತ್ತಿದ್ದ ಹಾಗೆ 99% ಜನರಲ್ಲಿ ಇದೆ. 1% ಜನ ಯಾರು ಶ್ರೀಮಂತರಿದ್ದ ವರ್ಲ್ಡ್ ಅಲ್ಲಿ
ಅವರಲ್ಲಿ ಇಲ್ಲ, ಅವರೆಲ್ಲ ಅಬಂಡೆನ್ಸ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಇದ್ರ ಬಗ್ಗೆ ನಾನು ನಿನಗೆ ಸ್ವಲ್ಪ ಡೀಪ್ ಆಗಿ ಹೇಳೋಣ ಅಂತ ಬಯಸ್ತಾ ಇದ್ದೇನೆ. ಹೇಳ ನೋಡು, ಇದಕ್ಕೆ ಇದು ಒಂದು ಟ್ಯೂನಿಂಗ್ ಫೋರ್ಕ್, ಹೌದಾ? ಈ ಟ್ಯೂನಿಂಗ್ ಫೋರ್ಕ್ ಏನಂತಂದ್ರೆ, ನಾನು ಇದನ್ನ ಸ್ಟ್ರೈಕ್ ಮಾಡಿದ್ದೇನೆ. ಸ್ಟ್ರೈಕ್ ಮಾಡಿ ಅದರ ಈಕ್ವಲ್ ಫ್ರೀಕ್ವೆನ್ಸಿ ಇರುವ ಇನ್ನೊಂದು ಟ್ಯೂನಿಂಗ್ ಫೋರ್ಕ್ ನ ಹತ್ರ ತಂದ್ರೆ ಸಾಕು, ಈ ಟ್ಯೂನಿಂಗ್ ಫೋರ್ಕ್ ಕೂಡ ವೈಬ್ರೇಟ್ ಆಗತ್ತೆ. ಗೊತ್ತಾ ನಿಮ್ಗೆ? ಇದು ಫಿಸಿಕ್ಸ್ ಅಲ್ಲಿ ನೀವೆಲ್ಲ ನೋಡಿರ್ಬೋದು. ಇದನ್ನ ಯಾಕೆ ತೋರಿಸಿದ್ದೀನಿ ಅಂತಂದ್ರೆ, ಇದು ಕ್ವಾಂಟಮ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ನಾವು ನಾವು ಒಳಗಡೆ ಥಾಟ್ಸ್ ಗಳನ್ನ, ಫೀಲಿಂಗ್ಸ್ ಗಳನ್ನ, ಬಿಲೀಫ್ ಸಿಸ್ಟಮ್ಸ್ ಗಳನ್ನ ಇಟ್ಕೊಂಡಿದ್ದೇವೆ, ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ. ಪ್ರತಿಯೊಂದು ಥಾಟ್ಸ್ಗೂ ಕೂಡ ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ, ಅದಕ್ಕೊಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ. ನೀನು ಒಂದು ಥಾಟ್ ಅನ್ನ, ಈಗ ಹಣದ ವಿಚಾರದಲ್ಲಿ ಥಾಟ್, ದುಡ್ಡು ಒಳ್ಳೇದಲ್ಲ, ದುಡ್ಡು ಮಾಡಬಾರ್ದು, ಈ ತರದ ಒಂದು ಥಾಟ್ಸ್ ಅನ್ನ ನೀನು ಒಳಗಡೆ ಇಟ್ಕೊಂಡಾಗ, ಆ ಫೀಲಿಂಗ್ಸ್ ಗಳನ್ನ ಬರ್ಸ್ಕೊಂಡಾಗ, ಥಾಟ್ಸ್ ಗೆ ಎಲೆಕ್ಟ್ರಿಕ್ ಚಾರ್ಜ್ ಇದೆ, ಫೀಲಿಂಗ್ಸ್ ಗೆ ಮ್ಯಾಗ್ನೆಟಿಕ್ ಚಾರ್ಜ್ ಇದೆ. ಇದು ಏನು ಮಾಡುತ್ತೆ, ನಿನ್ನನ್ನ ಆಕ್ಷನ್ ಮೋಡಿಗೆ ತಗೊಂಡು ಹೋಗುತ್ತೆ. ಆ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ. ಹಣಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ. ಹಣ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೂಡ ಫ್ರೀಕ್ವೆನ್ಸಿ ಇದೆ. ಪ್ರತಿಯೊಂದು ವಸ್ತು ವಿಷಯಗಳಿಗೆ ಇರ್ತಕ್ಕಂತ ಫ್ರೀಕ್ವೆನ್ಸಿ ಏನಿದೆ, ನಾನೊಂದು ರೇಡಿಯೋ ಸ್ಟೇಷನ್, ನಾನೊಂದು ರೇಡಿಯೋ ಅಂತ ತಿಳ್ಕೊ. ಇಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಎಲ್ಲಾ ಸ್ಟೇಷನ್ನಿನ ಫ್ರೀಕ್ವೆನ್ಸಿ ಇದೆ, ಎಲ್ಲಾ ಸ್ಟೇಷನ್ಗಳು ಇದೆ. ನಿನಗೆ ಯಾವುದು 90.3 ಇರ್ಬೋದು, 105.7 ಹರ್ಡ್ಸ್ ಅಲ್ಲಿ ಇರ್ಬೋದು. ಬೇರೆ 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 ಸ್ಟೇಷನ್ಗಳ ಫ್ರೀಕ್ವೆನ್ಸಿ ಬೇರೆ ಬೇರೆ ಹರ್ಡ್ಸ್ ಅಲ್ಲಿ, ತರಂಗಾಂತರದಲ್ಲಿ ಇರುತ್ತೆ. ನನ್ನ ಸ್ಟೇಷನ್ ಅನ್ನ ನಾನು ಯಾವುದಕ್ಕೆ ಟ್ಯೂನ್ ಮಾಡ್ತೇನೆ, ಡಯಲ್ ಅನ್ನ, ಆ ಮ್ಯೂಸಿಕ್ ಅಲ್ಲಿ ಬರ್ತಾ ಇರುತ್ತೆ, ಅಥವಾ ನ್ಯೂಸ್ ಬರ್ತಾ ಇರ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು. ನನಗೆ ಏನ್ ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಕೋಬೇಕಲ್ವಾ? ಸೊ ಅದೇ ತರ ಮೊಬೈಲ್, ಅದೇ ತರ ಟಿವಿ, ಎಲ್ಲವೂ ಕೂಡ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ನಾನೀಗ ಯಾವ ತರದ ಒಂದು ಥಾಟ್ಸ್ ಅನ್ನ, ಫೀಲಿಂಗ್ಸ್ ಅನ್ನ ಯೂನಿವರ್ಸಿಗೆ ನಾನೀಗ ಆ ಒಂದು ಸಿಗ್ನಲ್ ಅನ್ನ ನಾನು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೇನೆ. ಅದಕ್ಕೆ ಸಿಮಿಲರ್ ಆಗಿರ್ತಕ್ಕಂಥ, ಈಕ್ವಲ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಕ್ಕಂಥ ವಸ್ತುಗಳು, ವಿಷಯಗಳು, ಘಟನೆಗಳು ನನ್ನ ಕಡೆ ಅಟ್ರಾಕ್ಟ್ ಆಗಿ ಬರುತ್ತೆ ಅನ್ನೋದು, ಇದು ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಲಾ ಆಫ್ ರೆಸೊನೆನ್ಸ್ ಅಂತ ಕರೀತಾರೆ ಸೈನ್ಸ್ ಅಲ್ಲಿ. ಸೊ ನಾನೀಗ ಹಣದ ಬಗ್ಗೆ ಕೆಟ್ಟ ಒಂದು ಭಾವನೆಗಳನ್ನ, ಯೋಚನೆಗಳನ್ನ ಯೂನಿವರ್ಸಿಗೆ ಕಳಿಸ್ತಾ ಇದ್ರೆ, ಅಥವಾ ಹಣದ ಬಗ್ಗೆ ನನಗೆ ಭಯ ಇದ್ರೆ, ಫಿಯರ್, ಆಲ್ಮೋಸ್ಟ್ ಎಲ್ಲ ಮನುಷ್ಯರಲ್ಲೂ ಹಣದ ವಿಚಾರದಲ್ಲಿ ಭಯ ಇರುತ್ತೆ. ಹಣ ಬಂದ್ರೆ ಅದು ಕಳೆದೋಗುತ್ತೆ, ಖರ್ಚಾಗತ್ತೆ, ಇದೇ ತರದ ಭಯ. ನಿಂಗೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ದ ಸೀಕ್ರೆಟ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಅವರು ಒಂದು ಲೈನ್ ಬರೀತಾರೆ, ಕೊಟೇಶನ್. ಏನ್ ಗೊತ್ತಾ? ಈ ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತನ್ನ ಒಂದ್ ಕಡೆ ಗುಡ್ಡೆ ಹಾಕಿ, ಅದನ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ ಎಲ್ರಿಗೂ. ವಿದಿನ್ 1 year ಆಫ್ ಟೈಮ್, ನೀನ್ ನಂಬ್ತೀಯ ಬಿಡ್ತೋ ಗೊತ್ತಿಲ್ಲ, ಅದು ಈಗಾಗ್ಲೇ ಯಾರು ಶ್ರೀಮಂತರಿದ್ದಾರೆ ಅವ್ರ ಹತ್ರನೇ ಹೋಗುತ್ತೆ ಅಂತ. ಇಸ್ ಇಟ್ ಪಾಸಿಬಲ್? ಎಸ್. ಯಾಕೆ ಪಾಸಿಬಲ್ ಅಂತಂದ್ರೆ, ಈ ಬಡವರು ಅಥವಾ ಮಧ್ಯಮ ವರ್ಗದವರ ಮೆಂಟಾಲಿಟಿ ಏನಿರುತ್ತೆ, ಆ ದುಡ್ಡು ಬಂದದ್ದು ಯಾವಾಗ ಖಾಲಿ ಆಗ್ಬಿಡುತ್ತೆ, ಖರ್ಚಾಗ್ಬಿಡುತ್ತೆ ಅನ್ನೋ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಶ್ರೀಮಂತನ ಥಾಟ್ ವೇವ್ಸ್ ಹೇಗಿರುತ್ತೆ ಅಂದ್ರೆ, ಅವನು ಹಣ ಎಲ್ರೂ ಕೂಡ ನನ್ನ ಕಡೆ ಅಟ್ರಾಕ್ಟ್ ಆಗಿ ಬರುತ್ತೆ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅನ್ನುವಂತಹ ಒಂದು ಮೆಂಟಾಲಿಟಿಯಲ್ಲಿ ಶ್ರೀಮಂತರು ಇರ್ತಾರೆ. ನೀವು ಯಾವುದೇ ಶ್ರೀಮಂತರ ಒಂದು ಫ್ರೀಕ್ವೆನ್ಸಿ ನೋಡಿದ್ರೆ, ಅವ್ರಿಗೆ ಹಣದ ವಿಚಾರದಲ್ಲಿ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಡೋದಿಲ್ಲ. ಅವ್ರ ಶೇರ್ ಮಾರ್ಕೆಟ್ ಎಷ್ಟು ಬೇಕಾದ್ರೂ ಕೆಳಗಡೆ ಬೀಳಿ, ಅವರು ಆರಾಮಾಗೇ ಇರ್ತಾರೆ. ಅವ್ರಿಗೆ ಗೊತ್ತಿದೆ ಇವತ್ತಲ್ಲ ನಾಳೆ ಅದು ಮತ್ತೆ ಮೇಲಕ್ಕೆ ಹೋಗುತ್ತೆ. ಅದೇ ಬಡವ ಒಂದ್ ವೇಳೆ ಶೇರ್ ಮಾರ್ಕೆಟಿಗೆ ಹಾಕಿದ್ರೆ, ಸಪೋಸ್ ನಾನೇ ಒಂದ್ ಕಾಲದಲ್ಲಿ ಹಾಕ್ತಾ ಇದ್ದೆ, ನನಗೆ ಇಲ್ಲಿ ಶೇರ್ ಮಾರ್ಕೆಟ್ ಬಿದ್ದು ಕೂಡ್ಲೇನೆ ಅಯ್ಯೋ ದೇವ್ರೆ ಏನೋ ಆಗೋಗ್ಬಿಡ್ತು ಅಂತ ಹೇಳಿ ಕೂಡ್ಲೆ ಆ ಹಣವನ್ನ ವಿಡ್ರಾ ಮಾಡ್ಕೊಂಡೆ. ಈ ತರದ ಮೆಂಟಾಲಿಟಿ, ಇದು ನಮ್ಗೆ ಮೊದ್ಲಿಂದನೂ ಹಣದ ವಿಚಾರದಲ್ಲಿ ಇದ್ದ ಭಯ. ನಮ್ಗೆ ಯಾರು ಅದನ್ನ ಹೇಳ್ಕೊಟ್ಟೇ ಇಲ್ಲ. ಹಣದ ವಿಚಾರದಲ್ಲಿ ಆ ಸೇಫ್ಟಿ, ಆ ಸೆಕ್ಯೂರಿಟಿ ಫೀಲಿಂಗ್ ಅನ್ನ ನಾವು ಮೊದ್ಲು ಬರ್ಸ್ಕೋಬೇಕಾಗತ್ತೆ. ಹಣ ಒಂದ್ ವೇಳೆ ನಾನು ಖರ್ಚಾದ್ರೂ ಕೂಡ, ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಹಣ ನಾನು ರಿಸೀವ್ ಮಾಡ್ಲಿಕ್ಕೆ, ಯಾವುದೇ ಮೂಲದಿಂದ ಹಣ ಬರ್ಲಿ, ಅದನ್ನ ರಿಸೀವ್ ಮಾಡ್ಲಿಕ್ಕೆ ನಾನು ಓಪನ್ ಮೈಂಡೆಡ್ ಆಗಿ ಇದ್ರೆ, ಅವಾಗ ಹಣ ನನ್ನ ಹತ್ರ ಬರುತ್ತೆ. ಆಮೇಲೆ ಹಣವನ್ನ ನಾನು ಖರ್ಚು ಮಾಡುವಾಗ್ಲೂ ಕೂಡ, ರಿಲೀಸ್ ಮಾಡುವಾಗ್ಲೂ ಕೂಡ ನಾನು ಫ್ರೀ ಆಗಿರ್ಬೇಕು. ನಾನೊಂಥರ ಕಂಜೂಸ್ತನ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದರಲ್ಲೂ ಕೈಯನ್ನ ಹಿಡಿಯೋದು, ಮಾಡೋದು, ಮಾರ್ಕೆಟಿಗೆ ಹೋಗಿ ಬಾರ್ಗೇನಿಂಗ್ ಮಾಡೋದು. ನಾನು ನನ್ನ ಮನೆಯವರಿಗೆ ಹೇಳ್ತಾ ಇರ್ತೇನೆ, ತರಕಾರಿ ಮಾರ್ಕೆಟಿಗೆ ಹೋದಾಗ ಪ್ರತಿಯೊಂದಕ್ಕೂ ಬಾರ್ಗೇನಿಂಗ್ ಮಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇಷ್ಟು ತರಕಾರಿ ರೇಟ್ ಆಗ್ತಾ ಇದೆಯಲ್ಲ,
ಹಾಗೆ ಹೀಗೆ ನಾಳೆ ಹೇಗೆ ಬದುಕುವುದು ಆ ತರ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಹಣವನ್ನ ರಿಲೀಸ್ ಮಾಡೋಕ್ಕೂ ಕೂಡ ಅಷ್ಟೇ ಫ್ರೀ ಆಗಿ ಇರು. ಮತ್ತೆ ನಮ್ಗೆ 3 ಆರ್ಗಳು, ಒಂದು ರಿಸೀವ್, ಇನ್ನೊಂದು ರಿಲೀಸ್, ಇನ್ನೊಂದು ರೆಸ್ಪೆಕ್ಟ್. ಹಣದ ವಿಚಾರದಲ್ಲಿ ರೆಸ್ಪೆಕ್ಟ್ ಇರ್ಬೇಕು ನಮ್ಮ ಹತ್ರ. ಅದು ಅದು ₹1 ಕಾಯಿನ್ ಇರ್ಲಿ, ಇಲ್ಲ ₹500 ನೋಟ್ ಇರ್ಲಿ, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ, ಪ್ರೀತಿ ತೋರಿಸ್ಬೇಕಾಗತ್ತೆ. ಇನ್ನೊಂದು ಲಾ ಆಫ್ ಅಟ್ರಾಕ್ಷನ್ ಏನ್ ಗೊತ್ತ ನೇಹ, ಯಾವ ವಿಚಾರದ ಬಗ್ಗೆ ನಾವು ಯಾವ ವಿಚಾರವನ್ನ ಹೆಚ್ಚು ಪ್ರೀತಿ ಮಾಡ್ತೀವಲ್ಲ, ಅದು ಲವ್ ಅನ್ನುವಂಥದ್ದು ಕೇವಲ ಗಂಡು ಹೆಣ್ಣಿನ ನಡುವೆ ಇಲ್ಲ. ಶ್ರೀಮಂತರ ಹತ್ರ ನೀನ್ ಕೇಳಿ ನೋಡು, ನೀವು ಅತಿ ಹೆಚ್ಚು ಪ್ರೀತಿ ಮಾಡೋದು ಯಾವ್ದನ್ನ ಅಂತ. ಹೆಂಡತಿನ, ಮಕ್ಕಳನ್ನ, ದುಡ್ಡನ್ನ ಅಂತ ಕೇಳಿದ್ರೆ ಅವ್ರ ಫಸ್ಟ್ ಪ್ರಿಫರೆನ್ಸ್ ದುಡ್ಡನ್ನ ನಾವು ಅತಿ ಹೆಚ್ಚು ಲವ್ ಮಾಡ್ತೀವಿ ಅಂತಾರೆ. ಹಾಗಾಗಿ ಅಂತವ್ರ ಹತ್ರ ಹಣ ಅಟ್ರಾಕ್ಟ್ ಆಗಿ ಬರುತ್ತೆ. ಬಂದದ್ದನ್ನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ಬರುವ ಹಣವನ್ನ ಅವರು ರಿಪೆಲ್ ಮಾಡೋದಿಲ್ಲ. ಅಯ್ಯೋ ಇದು ಯಾಕೆ ಬಂತು, ಈಗ ಈಗ ಎಷ್ಟೋ ಜನಕ್ಕೆ ಫ್ರೀ ಆಗಿ ಬಂದ ಕೂಡ್ಲೇನೆ ಅವ್ರು ನನ್ಗೆ ಇದು ಬೇಡ, ಹಾಗೆ ಹೀಗೆ ಅಂತ ಹಣವನ್ನ ರಿಪೇಲ್ ಮಾಡ್ತಾರೆ. ಇದೇ ತರನೇ ಬರಬೇಕು, ಇದೇ ಮೂಲದಿಂದ ಬರಬೇಕು, ಹಾಗೆ ಹೀಗೆ ಅಂತ ಅವ್ರಿಗೆ ಆಲ್ರೆಡಿ ಕೆಲವೆಲ್ಲ ವಿಚಾರಧಾರೆಗಳನ್ನ ತಲೆ ಒಳಗಡೆ ಇಟ್ಕೊಂಡಿರ್ತಾರೆ. ಹಣ ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಅದು ನ್ಯೂಟ್ರಲ್. ಅದನ್ನ ಪಾಸಿಟಿವ್ ಆಗಿ ನೆಗೆಟಿವ್ ಮಾಡುವವರು ನಾವು. ಹಾಗಾಗಿ ಹಣದ ವಿಚಾರದಲ್ಲಿ ನಮಗೆ ಗ್ರಾಟಿಟ್ಯೂಡ್ ಇರಬೇಕು, ಆಮೇಲೆ ಸರ್ಟೆನಿಟಿ ಇರಬೇಕು, ಸಫಿಶಿಯನ್ಸಿ ಇರಬೇಕು. ಹಣ ನನ್ನ ಹತ್ರ ಇದೆ ಅನ್ನುವಂತ, ಅದಕ್ಕೆ ನಾವು 3 ತರದ ಪಾಯಿಂಟ್ಸ್ ಗಳಿಗೆ ಬರ್ತೀವಿ. ಅದನ್ನ ನಾ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬೀಯಿಂಗ್, ಹ್ಯಾವಿಂಗ್, ಡೂಯಿಂಗ್ ಅಂತ. ಈಗ ನಾವೆಲ್ಲ ಉಲ್ಟಾ ಮಾಡಿದ್ವಿ, ಡೂಯಿಂಗ್, ಹ್ಯಾವಿಂಗ್, ಬೀಯಿಂಗ್ ಅಂತ. ನೀನು ಹೇಳಿದೆಯಲ್ಲ, ನಾವು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಆಮೇಲೆ ನಾವು ಸುಖ ಪಡ್ಬೇಕು. ತಪ್ಪಿದೆ ಅದು. ನಿಮ್ಮ ನಿಮ್ಮ ಮೆಂಟಾಲಿಟಿ, ಈಗಿನ ಯಂಗ್ಸ್ಟರ್ಸ್ ಗಳ ಮೆಂಟಾಲಿಟಿ ರಾಂಗ್ ಇದೆ. ಬಿಕಾಸ್ ಹಣವನ್ನ ನೀವು ಕಷ್ಟಪಟ್ರೆ ಮಾತ್ರ ಹಣ ಬರುವುದಿಲ್ಲ, ಅದು ಸುಳ್ಳಿದೆ. ನೀವು ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಫಸ್ಟ್ ನೀನು ಒಳಗಡೆಯಲ್ಲಿ ಬೀಯಿಂಗ್. ಬೀಯಿಂಗ್ ಅಂದ್ರೆ ಅರ್ಥ, ಈಗ ಚಿಕ್ಕ ಮಗುವಾಗಿದ್ದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ ಗೊತ್ತಾ ನೀವು? ಅಪ್ಪ ನನಗೆ ಐಸ್ ಕ್ರೀಮ್ ಬೇಕು, ಅಪ್ಪ ನನಗೊಂದು ಕಾರ್ ಕೊಡ್ಸಿ, ಅಪ್ಪ ನನಗೆ ಅದು ಮಾಡಿ ಇದು ಮಾಡಿ ಅಂತ ನೀವು ಎಲ್ಲೂ ನನ್ನ ಹತ್ರ ಬೆಗ್ ಮಾಡ್ತಿರ್ಲಿಲ್ಲ, ಕಮಾಂಡ್ ಮಾಡ್ತಾ ಇದ್ರೆ. ಜ್ಞಾಪಕ ಇದೆ ನನಗೆ. ಹಾಗೇನೆ ಯೂನಿವರ್ಸ್ ಅನ್ನೋದು ಹೇಗಿದೆ ಅಂದ್ರೆ, ಇದೊಂದು ಕ್ವಾಂಟಮ್ ಫೀಲ್ಡ್ ಅಂತ ಕರಿತೀವಿ ನಾವು. ಈ ಕ್ವಾಂಟಮ್ ಫೀಲ್ಡ್ ಹೇಗಿದೆ ಅಂದ್ರೆ, ನೀನು ಬೆಗ್ ಮಾಡಿದ್ರೆ ಅದು ಕೊಡಲ್ಲ, ನೀನು ಕಷ್ಟ ಪಡ್ತೀನಿ ಅಂದ್ರೂ ಕೊಡಲ್ಲ. ಅದು ಯಾವಾಗ ಕೊಡುದು ಅಂದ್ರೆ, ಅದು ಜಸ್ಟ್ ಮಿರರ್ ಮಾಡುವ ಕೆಲಸ ಮಾಡ್ತಾ ಇದೆ. ಒಂದು ಬಿಗ್ ಮಿರರ್, ಅದು ಕ್ವಾಂಟಮ್ ಫೀಲ್ಡ್ ಅನ್ನೋದು ಮಿರರ್. ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ನೀನು ಯಾವ ತರ ನಿನ್ನ ಒಂದು ಇದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಬಯಸ್ತೀಯ, ಅದು ಕನ್ನಡಿಯನ್ನ ಚೇಂಜ್ ಮಾಡಿದ್ರೆ ಆಗೋದಿಲ್ಲ, ನೀನ್ ಚೇಂಜ್ ಆಗ್ಬೇಕು. ನಿನ್ನ ಹೇಗಿದೆಯೋ ಹಾಗೆ ಅದು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿನ್ನ ಮೆಂಟಾಲಿಟಿ ಏನಿದೆ ದುಡ್ಡಿಗೆ, ಅದು ನೀನು ಬೆಗ್ ಮಾಡಿದ ಕೂಡಲೇ ಏನಾಗುತ್ತೆ, ಯೂನಿವರ್ಸಿಗೆ ನೀನೊಂದು ಬೆಗ್ಗರ್ ಅಂತ ಅನ್ಸುತ್ತೆ. ಮತ್ತೆ ಆತರ ಬೆಗ್ ಮಾಡುವಂತ ಸಿಚುವೇಶನ್ಸ್ ಅನ್ನೇ ಕೊಡುತ್ತೆ ನಿನಗೆ. ಅದೇ ನೀನು ಕಮಾಂಡ್ ಮಾಡಿದ್ರೆ ಅದು ನಿನಗೆ ಏನೇನ್ ಬೇಕು ಎಲ್ಲದನ್ನು ಕೊಡುತ್ತೆ. ಫಸ್ಟ್ ನೀನು ಏನ್ ಮಾಡ್ಬೇಕು, ಬೀಯಿಂಗ್ ಅಂದ್ರೆ ಅರ್ಥ, ನಾನು ಆ ಭಗವಂತನ ಅಥವಾ ಯೂನಿವರ್ಸಿನ ಒಂದು ಅಂಶ ಅಂತ ತಿಳ್ಕೊಂಡು, ಆ ಯೂನಿವರ್ಸ್ ಜೊತೆಗೆ ನಾನು ಕನೆಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡು, ಹೇಗೆ ತಂದೆ ಮಕ್ಕಳ ಜೊತೆಗೆ ಸಂಬಂಧ ಇರುತ್ತೆ ಹಾಗೆ ನನಗೆ ಬೇಕಷ್ಟೆ. ಈ ಕ್ವಾಂಟಮ್ ಫೀಲ್ಡ್ ಹೇಗಿರುತ್ತೆ ಅಂದ್ರೆ ನೇಹ, ಇದೊಂದು ಪ್ಯಾರಲಲ್ ಯೂನಿವರ್ಸ್. ಇದು ಪ್ಯಾರಲಲ್ ಲೈನ್ ಅಲ್ಲಿ ಇರುತ್ತೆ. ನಾವೊಂಥರ ಸ್ಟಾರ್ ಹೋಟ್ಲ್ ಅಲ್ಲಿ ಇದ್ದ ಮೆನು ಇದ್ದ ಹಾಗೆ. ಈ ನನ್ನ ಐಡೆಂಟಿಟಿ ಏನಿದೆ ಇದೀಗ ಒಂದು ಬಡವ ಅಥವಾ ಮಧ್ಯಮ ವರ್ಗದ ಐಡೆಂಟಿಟಿ ಅಂತ ಇಟ್ಕೊಂಡ್ರೆ, ನಾನು ಅಲ್ಲಿ ನನ್ನ ಶ್ರೀಮಂತನಾದಂತಹ ಡಾಕ್ಟರ್ ಸತ್ಯನಾರಾಯಣನ ಐಡೆಂಟಿಟಿ ಅಲ್ಲ ಆಲ್ರೆಡಿ ಇದೆ. ಆ ಐಡೆಂಟಿಟಿಯನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟಾರ್ ಹೋಟ್ಲ್ ಅಲ್ಲಿ ಮೆನು ಅಲ್ಲಿ ನಾನು ಹೋಗ್ಬಿಟ್ಟು ಬರೀ ಇಡ್ಲಿ ಸಾಂಬಾರ್ ಕೊಡಿ ಅಂತಂದ್ರೆ ಅಲ್ಲಿ ಇನ್ನೂ ಬೇಕಾದಷ್ಟು ಇದೆ. ನನಗೇನಾಗಬೇಕು ಅಂತ ಅದನ್ನ ಮಾತ್ರ ಹೇಳಿದ್ರೆ ಅದನ್ನೇ ಕೊಡ್ತಾರೆ. ಹಾಗೇನೆ ಇಲ್ಲಿ ನನಗೆ ಆ ಶ್ರೀಮಂತನಾಗಿರುವಂತಹ ಒಂದು ವರ್ಷನ್ ಏನಿದೆ, ಆ ಪರ್ಸನಾಲಿಟಿ ಏನಿದೆ, ಅದು ನನಗೆ ಬೇಕು ಅಂತ ನಾನು ಹೇಳಿದ್ರೆ ಯೂನಿವರ್ಸ್ ನನಗೆ ಕೊಡುತ್ತೆ. ಕೊಡ್ಬೇಕಾದ್ರೆ ನಾನು ಫಸ್ಟ್ ಆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ಬೇಕು. ಬಟ್ ಅದಿದೆ ಹೆಂಗ್ ಶ್ರೀಮಂತಿ ಏನಪ್ಪ, ಪ್ರತಿಯೊಬ್ಬರಿಗೂ ಇದಾನೆ ಇದಕ್ಕೆ ಪಾಪಿ ಪುಣ್ಯವಂತ. ನೀನೀಗ ಶ್ರೀಮಂತ ನೋಡಿ, ಬಡವರೆಲ್ಲರೂ ಆಲ್ಮೋಸ್ಟ್ ಆಧ್ಯಾತ್ಮಿಕ ವ್ಯಕ್ತಿಗಳು ಬಡವರಾಗೇ ಇರ್ತಾರೆ. ಶ್ರೀಮಂತರೆಲ್ಲ ನೋಡಿದ್ರೆ ಅವರು ಸ್ಪಿರಿಚುವಲ್ ಏನು ಇರೋದಿಲ್ಲ. ಅವ್ರು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾನ್ ಶ್ರೀಮಂತ ಆಗ್ಬೇಕಷ್ಟೇ, ನಾನು ವರ್ಲ್ಡ್ ಅಲ್ಲಿ ನಂಬರ್ 1 ಆಗ್ಬೇಕು. ಹೌದು. ಶ್ರೀಮಂತಿಕೆಯಲ್ಲಿ ಹೌದಲ್ವಾ? ನಿಮ್ಗೇನ್ ಪ್ರಶ್ನೆ ಅಂದ್ರೆ, ಹೌದು, ಸ್ಟಾರ್ ಹೋಟ್ಲ್ ಅಲ್ಲಿ ನಮ್ಗ್ ಗೊತ್ತಿರೋದು ಇಡ್ಲಿ. ನಂಗೆ ಇಡ್ಲಿ ಚೆನ್ನಾಗಿ ಇಷ್ಟ, ನಂಗೆ ಗೊತ್ತಾ, ನಾನು ಮುಂಚೆ ತಿಂದ್ಬಿಟ್ಟಿದೀನಿ, ಸೊ ನನ್ಗೆ ಗೊತ್ತು. ಸೊ ಮತ್ ನಾವ್ ಹೋಗಿ ಅದನ್ನೇ ಆರ್ಡರ್ ಮಾಡ್ತೀನಿ. ಆದ್ರೆ ನೀವೇನ್ ಹೇಳ್ತಿದೀರಾ, ಅದೇ ತರ ಎಷ್ಟೊಂದ್ ಫುಡ್ ಇರುತ್ತೆ, ನಾವ್ ಅದನ್ನ ನೋಡ್ಕೋಬೇಕು, ನಮ್ಗೆ ಇಷ್ಟ ಆಗಿ ತಗೋಬಹುದು, ನಾವ್ ಬರೀ ಇಡ್ಲಿಲೇ ಸ್ಟಕ್ ಆಗಿರ್ಬಾರ್ದು ಅಂತ. ಬಟ್ ನನ್ನ ಅಸಂಪ್ಷನ್ ಏನಪ್ಪಾ ಅಂದ್ರೆ, ಯಾರ್ ನಿಜವಾಗ್ಲೂ ಬಡತನದಲ್ಲಿ ಬೆಳೆದಿರ್ತಾರಲ್ಲ, ಅವರಿಗೆ
ಇನ್ನೊಂದು ಮೆನು ಇದೆ ಅಂತಾನೆ ಇದೆ ಇಲ್ಲ ಇಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು ಒಬ್ಬ ಶ್ರೀಮಂತರ ಜೊತೆಗೆ. ಈಗ ನೋಡು, ಆಲ್ರೆಡಿ ನಾನು ಹೇಳಿದ್ದೇನೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಆಯ್ತಾ? ರೆಸೊನೆನ್ಸ್ ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ, ಮತ್ತೊಬ್ಬ ಬಡವನನ್ನ ಅಟ್ರಾಕ್ಟ್ ಮಾಡ್ತಾನೆ, ಅವ್ನು ಶ್ರೀಮಂತರನ್ನ ಅಟ್ರಾಕ್ಟ್ ಮಾಡೋದಿಲ್ಲ ನೇಹ. ರೋಗಿ ಮತ್ತೊಬ್ಬ ರೋಗಿಯನ್ನ ಅಟ್ರಾಕ್ಟ್ ಮಾಡ್ತಾನೆ, ಆಯ್ತಾ? ಒಬ್ಬ ಕುಡುಕ ಮತ್ತೊಬ್ಬ ಕುಡುಕನ್ನ ಅಟ್ರಾಕ್ಟ್ ಮಾಡ್ತಾನೆ, ಬಿಕಾಸ್ ಆಫ್ ರೆಸೊನೆನ್ಸ್. ಸೊ ಅವ್ರು ಏನಾಗಿರ್ತಾರೆ ಅಲ್ಲಿ, ಈಗ ನಾನು ಶ್ರೀಮಂತ ಆಗ್ಬೇಕು ಅಂತಂದ್ರೆ, ನಾನು ಶ್ರೀಮಂತರು ಹೇಗಿರ್ತಾರೆ ಅಂತ ಹೇಳುವುದನ್ನ ನಾನು ಮೊದಲು ನೋಡ್ಕೊಂಡಿರ್ಬೇಕಾಗತ್ತೆ. ಶ್ರೀಮಂತರ ಜೊತೆಗೆ ಸ್ವಲ್ಪ ಒಡನಾಟ ಮಾಡ್ಬೇಕಾಗತ್ತೆ. ಶ್ರೀಮಂತ ಯಾವ ತರ ಹಣವನ್ನ ಖರ್ಚು ಮಾಡ್ತಾನೆ, ಯಾವ ತರ ಅವನ ಹಣವನ್ನ ಅರ್ನ್ ಮಾಡ್ತಾನೆ, ಯಾವ ತರ ಅವ ಹಣವನ್ನ ಮಲ್ಟಿಪ್ಲೈ ಮಾಡ್ತಾನೆ ಅನ್ನುವಂತಹ ಕೆಲವು ಟ್ರಿಕ್ಸ್ ಮತ್ತೆ ನಾಲೆಡ್ಜ್ ಅನ್ನ ನಾನು ಅವ್ರ ಹತ್ರ ಪಡ್ಕೋಬೇಕಾಗತ್ತೆ. ಒಂದು ಶ್ರೀಮಂತರಿಂದ ಪಡ್ಕೋಬೇಕು, ಇಲ್ಲ ಬುಕ್ಸ್ ಗಳನ್ನು ಓದೋದ್ರ ಮುಖಾಂತರ ಪಡ್ಕೋಬೇಕು, ಇಲ್ಲ ಆ ಫೀಲ್ಡ್ ಅಲ್ಲಿ ಯಾರ ಈಗಾಗ್ಲೇ ಇದ್ದಾರೆ ಅವರ ಒಂದು ಸಹವಾಸ ನಾನ್ ಮಾಡ್ಬೇಕಾಗತ್ತೆ. ಅದು ಈಗಾಗ್ಲೇ ಬೇಕಾದಾಗೆ ಹೌದು ಪಾಪ. ಅವ್ರಿಗೆ ಎಜುಕೇಶನ್ ಫಸ್ಟ್ ಬೇಕು ಅಂತ ಇರ್ಬೇಕು. ನೇಹ, ನಾನ್ ಶ್ರೀಮಂತ ಆಗ್ಬೇಕು ಅನ್ನುವಂತ ಆಸೆ ಆ ಮನುಷ್ಯನಲ್ಲಿ ಇಲ್ಲ ಅಂತಂದ್ರೆ ನೀವು ಅವನು ಶ್ರೀಮಂತ ಮಾಡಕ್ಕಾಗಲ್ಲ. ಆದ್ರೂ ಕೂಡ ಈಗ ಸಪೋಸ್ ಒಬ್ಬ ಲಾಟ್ರಿ ಹಾರುತ್ತೆ ಒಬ್ಬನಿಗೆ, ಹ್ಮ್ ಲಾಟ್ರಿ ಹಾರದವನು ಕೂಡ ಅವನು ಶ್ರೀಮಂತನಾಗಿ ಇರ್ತಾನಂತ ಗ್ಯಾರಂಟಿ ಇಲ್ಲ. ಅವನು ಆ ಫ್ರೀಕ್ವೆನ್ಸಿಯನ್ನ ಸ್ಟೇಬಲೈಸ್ ಮಾಡ್ಕೋಬೇಕು. ಶ್ರೀಮಂತಿಕೆಯ ಫ್ರೀಕ್ವೆನ್ಸಿಯಲ್ಲಿ ಆ ಮನುಷ್ಯ ಇಲ್ಲ ಅಂತಂದ್ರೆ ಅವನಿಗೆ ಅಚಾನಕ್ಕಾಗಿ ಹಣ ಬಂದ್ರೂ ಕೂಡ ಅವನ ಆ ಹಣವನ್ನ ಖರ್ಚು ಮಾಡ್ಕೋತಾನೆ, ಖಾಲಿ ಮಾಡ್ಕೋತಾನೆ, ಮತ್ತೆ ಬಡವಾಗೇ ಇರ್ತಾನೆ. ಅದಕ್ಕೆ ಬಡವಾಗಿ ಯಾಕಿರ್ತಾನೆ ಅಂತಂದ್ರೆ ಅವನಲ್ಲಿ ಶ್ರೀಮಂತಿಕೆಯ ಮೆಂಟ್ಯಾಲಿಟಿ ಇಲ್ಲ, ಶ್ರೀಮಂತಿಕೆಯ ಫ್ರೀಕ್ವೆನ್ಸಿ ಇಲ್ಲ, ಅಷ್ಟೇನೆ. ಅದು ಅವನಿಗೆ ಬೇಡ ಆಗಿರ್ಬೋದು, ನಾವೇನ್ ಮಾಡಕ್ಕಾಗತ್ತೆ? ನಾವೀಗ ಒತ್ತಾಯಪೂರ್ವಕವಾಗಿ ಅವನನ್ನು ಶ್ರೀಮಂತ ಮಾಡಕ್ಕಾಗಲ್ಲ. ಸಪೋಸ್ ನನಗೆ ಇಡ್ಲಿ ಇಷ್ಟ ಅಂತಂದ್ರೆ, ನೀವು ನೀವು ನೀವ ನೀವೆಲ್ಲ ಸ್ಟಾರ್ ಹೋಟ್ಲಿಗೆ ಹೋದಾಗೆಲ್ಲ ಹೇಳ್ತಾ ಇದ್ರಿ, ಅಪ್ಪ ನೀವು ಅದನ್ನ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ, ಇದನ್ನ ಟ್ರೈ ಮಾಡ್ಬೋದಲ್ಲ ಅಂತಂದ್ರೆ, ಇಲ್ಲ ಕಣೆ, ನಾನು ಈಗಲೂ ಕೂಡ ಹೋಟ್ಲಿಗೆ ಹೋದ್ರೆ ಆರ್ಡರ್ ಮಾಡೋದು ಇಡ್ಲಿನೇ. ಅಲ್ಲಿ ಬೇರೆ 1000 ಮೆನು ಇದ್ರು ಕೂಡ ನಾನು ಟ್ರೈ ಮಾಡಕ್ಕೆ ಹೋಗಲ್ಲ. ಇಟ್ ಈಸ್ ಮೈ ಮೆಂಟಾಲಿಟಿ, ಮೈ ಅಟಿಟ್ಯೂಡ್, ಸೊ ಮೈ ಐಡೆಂಟಿಟಿ. ಈಗ ನೀನು ಐಡೆಂಟಿಟಿ ಶಿಫ್ಟ್ ಅಂತ ಕರಿತೀವಿ ನಾವು. ಐಡೆಂಟಿಟಿ ಶಿಫ್ಟ್ ಮಾಡ್ಕೊಳ್ದೇನೆ ನಿನಗೆ ಹಣ ನಿನ್ನ ಹತ್ರ ಅಟ್ರಾಕ್ಟ್ ಆಗಿ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಶ್ರೀಮಂತರ ಆಗ್ಬೇಕು ಅನ್ನುವಂತ ಫಸ್ಟ್ ಒಂದು ಆಸೆಯನ್ನ, ಕನಸನ್ನ, ಒಂದು ವಿಶ್ ಅಲ್ಲ ಇದು ಆಕ್ಚುಲಿ. ಇದು ಆ ವ್ಯಕ್ತಿಗೆ ಏನಂದ್ರೆ ಒಂದು ಪ್ರೋಗ್ರಾಮ್ ಮಾಡ್ಕೋಬೇಕು ಅವನಿಗದು. ಆ ಒಂದು ಕನಸು ಬರ್ನಿಂಗ್ ಡಿಸೈರ್ ಆಗದೇನೆ ಏನಾಗತ್ತೆ ಅಂದ್ರೆ, ಆಲ್ರೆಡಿ ಇದಕ್ಕೆ ನಾವು ಎಂಬಾಡಿಮೆಂಟ್ ಅಂತ ಕರಿತೀವಿ. ನಾನು ಶ್ರೀಮಂತನಾಗಿದ್ದೇನೆ ಅನ್ನುವಂತ ಆ ಬೀಯಿಂಗ್ನೆಸ್ ಅನ್ನ ಫಸ್ಟ್ ತಗೊಂಡ್ಬರ್ಬೇಕು. ಶ್ರೀಮಂತನಾಗಿದ್ದೇನೆ ಅನ್ನುವಂತ ಆ ಬೀಯಿಂಗ್ ಅಂತ ನಾನೇನ್ ಹೇಳಿದ್ನಲ್ಲ, ಅದನ್ನ ನೀನು ಅದಕ್ಕೆ ನಮ್ಮ ನೆವಿಲ್ ಗೊಡಾರ್ಡ್ ಅಂತ ಒಬ್ಬ ಇದ್ದ, ಅವನು ಹೇಳ್ತಾ ಇದ್ದ, ಲಿವ್ ಇನ್ ದಿ ಎಂಡ್ ಅಂತ. ಎಂಡ್ ಅಂದ್ರೆ ಲಿವ್ ಇನ್ ದಿ ಎಂಡ್ ಅಂದ್ರೆ ಅರ್ಥ ಏನು? ನೀನು ಶ್ರೀಮಂತರ ಆಗೇ ಬಿಟ್ರೆ ಹೇಗಿರುತ್ತೆ ಅದನ್ನ ನೀನು ಪ್ರತಿನಿತ್ಯ ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಇರ್ಬೇಕು. ಫೀಲಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮತ್ತೇನ್ ಪ್ರಶ್ನೆ ಇದೆ ಹಂಗೆ? ನಾನು ಆಕ್ಚುಲಿ ನಂದೊಂದು ರಿಫ್ಲೆಕ್ಷನ್ ಹೇಳ್ಬೇಕಿತ್ತು. ನನ್ಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇನಾದ್ರೂ ಖರ್ಚು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮಂಗ್ ಸಾಲ ಜಾಸ್ತಿ ಆಗುತ್ತೆ ಅಂತ ಒಂದ್ ಯಾವಾಗ್ಲೂ ಟೆನ್ಷನ್ ಇರ್ತಿತ್ತು. ಸೊ ನಾನೇನ್ ಮಾಡ್ತಾ ಇದ್ದೆ, ಯಾರು ನೆಂಟ್ರು ಬಂದಾಗ ಒಂದ್ ₹100 ಕೊಡ್ತಾರಲ್ಲ, ಅದ್ನೆಲ್ಲ ಇಟ್ಕೊಂಡ್ ಕೂತಿರ್ತಿದ್ದೆ. ಒಂದು ಖರ್ಚು ಮಾಡ್ತಾ ಇರ್ಲಿಲ್ಲ, ಅದ್ ಹಂಗೆ ಇಟ್ಕೊಂಡಿರ್ತಿದ್ದೆ, ಥಿಂಕಿಂಗ್ ಆ ನೆಂಟ್ರೆಲ್ಲ ಕೊಟ್ಟಿರೋ ದುಡ್ಡೇ ಒಂದಿನ ನನಗ್ ಶ್ರೀಮಂತ ಮಾಡ್ಬಿಡುತ್ತೇನೋ ಅಂತ. ಅದ್ ನಂಗ್ ಮೈಂಡ್ ಸೆಟ್ ಎಷ್ಟು ಹಂಗ್ ಸ್ಟಕ್ ಆಗಿತ್ತಂದ್ರೆ, ಕಾಲೇಜಲ್ಲೂ ನನ್ನ ಅಪ್ಪನ ಹತ್ರ ದುಡ್ಡು ಕೇಳ್ಬಾರ್ದು, ನಾನೇ ಇಟ್ಕೊಂಡಿರ್ಬೇಕು, ನಾನು ಆದಷ್ಟು ದುಡ್ಡು ಖರ್ಚು ಮಾಡ್ಬಾರ್ದು ಅನ್ನೋದು ನಂಗೆ ತುಂಬಾ ತಲೆಲಿತ್ತು. ಆಮೇಲೆ ಏನಾಯ್ತು, ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನನ್ನ ಹತ್ರ ದುಡ್ಡಿತ್ತು, ನಂಗೆ ಗೊತ್ತು ನಾನು ಎಷ್ಟು ಅರ್ನ್ ಮಾಡ್ತಿದೀನಿ ಅಂತ. ಬಟ್ ನಾನು ಅಕಸ್ಮಾತ್ ಅಂಗಡಿಗೆ ಹೋಗಿ ಯಾವ್ದಾದ್ರು ಒಂದ್ ಪ್ಲೇಟು ಪಾತ್ರೆ ಇಷ್ಟ ಆಯ್ತು ಅಂದ್ರೆ, ನಾನ್ ತಗೊಳಕ್ ಹೋಗ್ತಾ ಇರ್ಲಿಲ್ಲ. ಅಯ್ಯೋ ಇದ್ರಿಂದ ನಾನ್ ದುಡ್ಡು ಉಳಿಸ್ಬೋದಿತ್ತೇನೋ ಅಂತ ಹೇಳಿ ವಾಪಸ್ ಅಳ್ಕೊಂಡ್ ಬರ್ತಾ ಇದ್ದೆ, ನಂಗೆ ಅದ್ ಬೇಕಿತ್ತು, ನಾನ್ ತಗೊಂಡಿಲ್ಲ ಅಂತ. ಸೊ ಐ ಫೆಲ್ಟ್ ದಟ್, ಬಿಕಾಸ್ ನಂಗೆ ಅದೆಲ್ಲಿಂದ ನಾನ್ ತಗೊಂಡ್ಬಿಟ್ರೆ ನಾನ್ ಬಡವಳಾಗಿ ಹೋಗ್ಬಿಡ್ತೀನೇನೋ ಅನ್ನೋ ಒಂದ್ ಭಯ ಯಾವಾಗ್ಲೂನು. ಉಳಿಸ್ಬೋದಿತ್ತೇನೋ ಇನ್ನೊಂದ್ ಇಲ್ಲ, ಸ್ವಲ್ಪ ಅಂತ. ಬಟ್ ನಾನು ಇವೆಂಚುಲಿ ಏನ್ ಮಾಡ್ದೆ ಅಂದ್ರೆ, ಐ ಹ್ಯಾಡ್ ಟು ಕಾನ್ಶಿಯಸ್ಲಿ ಗೆಟ್ ರಿಡ್ ಆಫ್ ಇಟ್. ಅದ್ ತಗೊಂಡ್ರುನು ನನ್ಗೆ ಐ ಆಮ್ ಹ್ಯಾಪಿ ಬಿಕಾಸ್ ಐ ಗಾಟ್ ಇಟ್. ಅಂಡ್ ನಾನು ಇನ್ನೊಂದ್ ಸ್ವಲ್ಪ ಇನ್ಯಾವತ್ತೋ ಒಂದ್ಸಲ ದುಡಿತೀನಿ ಅನ್ನೋ ಒಂದ್ ನಂಬಿಕೆ. ಅಂಡ್ ಅದನ್ನ ನಾನು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ ನೌ ಐ ಆಮ್ ಹ್ಯಾಪಿ ಅಂಡ್ ಐ ಡೋಂಟ್ ರಿಯಲಿ ಕೇರ್. ಆ ಸಣ್ಣ ಪುಟ್ ದುಡ್ಡು ಹೋಗಿರೋದ್ ನಂಗೆ ಮ್ಯಾಟರ್ ಆಗ್ತಾ ಇಲ್ಲ, ಬಿಕಾಸ್ ಐ ನೋ ದಟ್ ಐ ಆಮ್ ಕೇಪಬಲ್ ಆಫ್ ಅರ್ನಿಂಗ್ ಮೋರ್ ಅಂಡ್ ಐ ವಿಲ್ ವರ್ಕ್ ಫಾರ್ ದ್ಯಾಟ್. ಇದು ಇದು ಯಾಕೆ ಆಗಿದೆ ಅಂತ ಗೊತ್ತಾನೆ. ನನಗೆ ನ್ಯೂರೋ ಸೈನ್ಸ್ ಪ್ರಕಾರ, ನಾನು ಆಲ್ರೆಡಿ ಹೇಳಿದ್ದೇನೆ, ಬಯಾಲಜಿ ಆಫ್ ಬಿಲೀಫ್ ಅಂತ ಪುಸ್ತಕದಲ್ಲಿ ಡಾಕ್ಟರ್ ಬ್ರೂಸ್ ಲಿಪ್ಟನ್ ಅವರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ಎಪಿಜೆನೆಟಿಕ್ಸ್ ಅಂತ. ಏನ್ ಗೊತ್ತಾನೆ, ಇದು ಸರೌಂಡಿಂಗ್ಸ್ ಕೂಡ ನಮ್ಮ ಮೇಲೆ ತುಂಬಾ ಕೆಲಸ ಮಾಡುತ್ತೆ. ಚಿಕ್ಕ ವಯಸ್ಸಲ್ಲಿ 6 to 9 months ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ
ತಾಯಿ ಏನ್ ಫೀಲ್ ಮಾಡ್ತಾ ಇದ್ದಾಳೆ ಅದು ಮಕ್ಕಳ ಮನಸ್ಸಿನ ಮೇಲೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಬಿಕಾಸ್ ಅವರು ಆಲ್ರೆಡಿ ಆ ಟೈಮಲ್ಲಿ ಡೆಲ್ಟಾ ಲೆವೆಲ್ ಆಫ್ ದಿ ಮೈಂಡ್ ಅಲ್ಲಿ ಇರ್ತಾರೆ. 0 to 2 years ತಾಯಿ ತಂದೆ ಮನೆಯಲ್ಲಿ ಏನ್ ಮಾತಾಡ್ಕೋತಾರೆ ಅದು ಕೂಡ ಮಕ್ಕಳ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತಂತೆ. 0 to 2 years ಆವಾಗ್ಲೂ ಅದು ಡೆಲ್ಟಾದಲ್ಲಿ ಇರುತ್ತೆ, ಆಲ್ಮೋಸ್ಟ್ ನಿದ್ರೆ ಮಾಡ್ತಾ ಇರುತ್ತೆ. ನಾವೇನೋ ಅದು ಕೇಳಿಸ್ಕೊಳ್ತಾ ಇರೋದಿಲ್ಲ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಆ ಮಗುವಿನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬರುತ್ತೆ. ಸೊ ಅದು ನೆಕ್ಸ್ಟ್ 2 to 7 years ಅಲ್ಲಿ ಅದು ತೀಟಾ ಲೆವೆಲ್ಗೆ ಬರುತ್ತೆ. ಆವಾಗ್ಲೂ ಅಷ್ಟೇ ಕಣ್ಣಲ್ಲೇ ಎಚ್ಚರಿಕೆ ಇರುತ್ತೆ, ನೋಡ್ತಾ ಇರುತ್ತೆ, ಎಲ್ಲ ಗೊತ್ತಾಗ್ತಿರುತ್ತೆ ಏನೋ ಮನೆಯಲ್ಲಿ ಸಮಥಿಂಗ್ ರಾಂಗ್. ನಾವು ಆ ಟೈಮಲ್ಲಿ ಏನು ಪ್ರೆಗ್ನೆನ್ಸಿ ಅಲ್ಲಿ ಇದ್ದಾಗ ನನ್ಗಿನ್ನು ಮೋಸ್ಟ್ಲಿ ಜಾಬ್ ಸಿಕ್ಕಿಲ್ಲ. ನಾವಾಗ ಹಣದ ವಿಚಾರದಲ್ಲಿ ತುಂಬಾ ಟೈಟ್ ಆಗಿದ್ವಿ. ಮಾತುಕತೆಗಳು ನಮ್ದು ಹಣದ ವಿಚಾರ ಇರ್ತಿತ್ತು. ಆಮೇಲೆ ಹುಟ್ಟಿದಾಗ್ಲೂ ಅಷ್ಟೇನೆ, ನೀವು ಒಂದು ಹಂತಕ್ಕೆ ಮೋಸ್ಟ್ಲಿ 6 ವರ್ಷ ದಾಟಿದ ಮೇಲೆ ನಾವು ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆದ್ವಿ ಅಂತ ಕಾಣಿಸುತ್ತೆ. ಅದು ನಿನ್ನ ನಿನ್ನ ಮನಸ್ಸಿನ ಮೇಲೆ ಏನು ಆಲ್ಫಾ ಲೆವೆಲ್ ಅಪ್ ಟು 12 years ದುಡ್ಡಿನ ವಿಚಾರದಲ್ಲಿ ದುಡ್ಡು ಅರ್ನ್ ಮಾಡೋದು ಬಾರಿ ಕಷ್ಟ, ದುಡ್ಡನ್ನು ಉಳಿಸ್ಬೇಕು, ದುಡ್ಡನ್ನು ಹಾಗೆ ಕೂಡಿ ಇಡಬೇಕು, ಈ ತರದ ಮೆಂಟಾಲಿಟಿ ಎಲ್ಲ ನನಗನ್ಸುತ್ತೆ ಅಲ್ಲಿಂದನೇ ಬಂತು ಅಂತ ಕಾಣಿಸುತ್ತೆ. ಅದು ಚಕ್ರಗಳ ವಿಚಾರದಲ್ಲಿ ಕೂಡ ಅಷ್ಟೇ. ಬಹಳಷ್ಟು ಜನಕ್ಕೆ ಮೂಲಾಧಾರ ಚಕ್ರ, ಜಾಬ್ ಇಲ್ಲ, ಹಣ ಇಲ್ಲ ಅಂತ ಯಾರೆಲ್ಲ ಕೊರಗ್ತಾ ಇರ್ತಾರೆ, ಸೇಫ್ಟಿ ಸೆಕ್ಯೂರಿಟಿ ಇವೆಲ್ಲ ಮೂಲಾಧಾರ ಚಕ್ರದ ಕೆಲಸ. ಸೊ ಮೂಲಾಧಾರ ಚಕ್ರವನ್ನ ನಾವು ಡೈಲಿ ಆಕ್ಟಿವೇಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಣ ನಮ್ಮ ಹತ್ರ ಬರಲ್ಲ. ಆ ಒಂದು ಸಿಚುವೇಶನ್, ನೀನು ಶ್ರೀಮಂತಿಕೆಯ ಜೀವನವನ್ನ ಸಾಗಿಸ್ತಾ ಇರುವುದನ್ನ ಕೂತ್ಕೊಂಡು ಧ್ಯಾನ ಮಾಡ್ಬೇಕು, ಕಂಟಂಪ್ಲೇಟ್ ಮಾಡ್ಬೇಕು. ಅದು ನಿಜ ಅಂತೇಳಿ ನಿನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ಫೀಡ್ ಮಾಡ್ಬೇಕು. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ಸೇಫ್ಟಿ ಸೆಕ್ಯೂರಿಟಿಗೆ ಅದು ಈಗಾಗ್ಲೇ ಮೋಡ್ ಆಗಿರುತ್ತೆ. ಅದು ಆ ಮೋಡಲ್ಲೇ ಇರುತ್ತೆ. ಸೊ ಅದಕ್ಕೆ ಭಯ ಇರುತ್ತೆ. ಹಣದ ವಿಚಾರದಲ್ಲಿ ಹೇಗೆ ನಿಮ್ಗೆ ಭಯ ಇದೆ, ಆ ತರದ ಭಯ ಇರುತ್ತೆ. ಆಲ್ರೆಡಿ ಅದು ಪ್ರೋಗ್ರಾಮ್ ಆಗಿದೆ. ಅದನ್ನ ಡಿಪ್ರೋಗ್ರಾಮಿಂಗ್ ಮಾಡಿ ರೀಪ್ರೋಗ್ರಾಮಿಂಗ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಪ್ರತಿನಿತ್ಯ ಬರೀ ಮನಸ್ಸಲ್ಲೇ ಅಲ್ಲ, ಬಾಡಿಗೆ ಹೇಳ್ಬೇಕು. ನನಗೆ ಹಣ ಅಂದ್ರೆ ಬಾಡಿ ಯಾವ ತರ ಆಗುತ್ತೆ, ಟೈಟ್ ಆಗುತ್ತಾ, ಇದೆಯಲ್ಲಿ ಏನೋ ಟೈಟ್ ಆಗುತ್ತಾ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಾ, ಟೆನ್ಷನ್ ಬರುತ್ತಾ, ಯಾವ ತರ ಅಂತ ನೋಡ್ಬೇಕು. ಬಾಡಿಗೆ ಫಸ್ಟ್ ಅದರಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುವಾಗ ಮಾಡ್ಬೇಕು. ನಾವೆಲ್ಲ ಈಗ ಸಿಂಪಥೆಟಿಕ್ ಅಲ್ಲಿ ಇದೀವಿ, ಫೈಟ್ ಆರ್ ಫ್ಲೈಟ್ ಮೋಡಲ್ ಇದೀವಿ. ಅದಕ್ಕೆ ನಾವು ಡೀಪ್ ಆಗಿ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಆ ಶ್ರೀಮಂತ ಜೀವನವನ್ನ ಇಮ್ಯಾಜಿನ್ ಮಾಡ್ಕೋತಾ ದಿನಕ್ಕೊಂದು, ನನ್ನ ಪ್ರಕಾರ ಮಿನಿಮಮ್ 5 to 10 minutes ಬೆಳಿಗ್ಗೆ ಎದ್ದು ಕೂಡ್ಲೆ ರಾತ್ರಿ ಮಲ್ಕೊಳ್ಳುವಾಗ ನಾವು ಆ ಶ್ರೀಮಂತ ಜೀವನವನ್ನ ನಾನು ಸಾಗಿಸ್ತಾ ಇರುವಂತ ಆ ಕನಸನ್ನ ಕಾಣ್ತಾ ಕಾಣ್ತಾ ಡೀಪ್ ಆಗಿ ಉಸಿರಾಡ್ತಾ ಸೇಫ್ಟಿ ಸೆಕ್ಯೂರಿಟಿ ಫೀಲಿಂಗ್. ನನ್ನ ಹತ್ರ ಹಣ ಎಲ್ಲ ಇದ್ದಾಗ, ನನ್ನ ಸುತ್ತಮುತ್ತ ಬೇಕಾದಷ್ಟು ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಹತ್ರ ಆಸ್ತಿ ಪಾಸ್ತಿ ಇದೆ, ವೆಹಿಕಲ್ ಇದೆ, ಮನೆ ಇದೆ, ಏನೇನ್ ಬೇಕೋ ಅದೆಲ್ಲ ನನ್ನ ಹತ್ರ ಇದೆ, ವೆಚ್ಚನ ಮನೆ ಇದೆ, ವೆಚ್ಚಕ್ಕೆ ಹಣ ಇದೆ, ಇಚ್ಛೆ ನರಿತ ನಡೆಯುವ ಸತಿ ಇದ್ದಾರೆ ಎಲ್ಲ. ಈಗ ಸ್ವರ್ಗ ಯಾಕೆ, ಅದಕ್ಕೆ ಕಿಚ್ಚೊಚ್ಚಿ ಬಿಡು ಅಂತ ಸರ್ವಜ್ಞನೇ ಹೇಳಿದಾನೆ ಆವಾಗ. ಸೊ ಹಾಗಾಗಿ ಅದೆಲ್ಲ ಇದೆ ಅಂತ ಮನುಷ್ಯ ಭಾವಿಸ್ಕೊಂಡ್ರೆ, ನಾನು ಆಲ್ರೆಡಿ ಹೇಳಿದ್ದಾನೆ, ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಎಲ್ಲವೂ ಕೂಡ ನನ್ನ ಹತ್ರ ಈಗಾಗ್ಲೇ ಇದೆ ಅಂತ. ಬೀಯಿಂಗ್ ಅಂಡ್ ಹ್ಯಾವಿಂಗ್ ಅವೆರಡೂ ಕೂಡ ನನ್ನ ಹತ್ರ ಇದೆ. ನಾನು ಅವಾಗ ದೇವರಿಗೆ ಗ್ರಾಟಿಟ್ಯೂಡ್ ತೋರಿಸ್ತಾ ಇರ್ಬೇಕು. ಗ್ರಾಟಿಟ್ಯೂಡ್ ಅಂತಂದ್ರೆ ನನ್ನ ಹತ್ರ ಈಗ ಏನಿದೆ ಅದನ್ನ ಕೌಂಟ್ ಮಾಡ್ಬೇಕು. ಫಸ್ಟ್ ನನ್ನ ಹತ್ರ ಏನಿಲ್ಲ ಅಲ್ಲ, ನನ್ನ ಹತ್ರ ಏನಿದೆ ಅದನ್ನ ಕೌಂಟ್ ಮಾಡ್ಕೊಂಡು ಅದಕ್ಕೆಲ್ಲ ದೇವರಿಗೆ ಥ್ಯಾಂಕ್ಸ್ ಅನ್ನ ಕೊಡ್ತಾ ಆಮೇಲೆ ದೇವ್ರೆ ನಾನು ಆ ಒಂದು ಸ್ಥಿತಿಗೆ ಹೋಗ್ಬೇಕು, ಆ ಸ್ಥಿತಿ ನನ್ನದಾಗ್ಬೇಕು, ಅದಕ್ಕೂ ಕೂಡ ನಾನು ಈಗಾಗ್ಲೇ ಅಡ್ವಾನ್ಸ್ ಆಗಿ ನಾನು ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ ಅಂತೇಳಿ ಆ ಇಡೀ ಪಿಕ್ಚರ್ ನ ಆಸ್ ಇಟ್ ಈಸ್ ಲಾಸ್ಟ್ ಎಂಡ್ ಅಲ್ಲಿ ನಾವೇನು ಆಗ್ಬೇಕಂತ ಬಯಸಿದೀವಲ್ಲ ಅದೆಲ್ಲ ಈಗಾಗ್ಲೇ ಆಗಿದೆ ಅನ್ನುವಂತ ಭಾವನೆಯಲ್ಲಿ ನಾವು ಒಂದು 10 ನಿಮಿಷ ರಾತ್ರಿ ಮಲ್ಕೊಳ್ಳೋ ಮೊದ್ಲು ಬೆಳಿಗ್ಗೆ ಎದ್ದು ಕೂಡ್ಲೇನೆ ಫಸ್ಟ್ ಮೊಬೈಲ್ ಏನು ನೋಡ್ಬಾರ್ದು, ಬೇರೇನು ಮಾಡಬಾರ್ದು. ಫಸ್ಟ್ ಮನಸ್ಸಿಗೆ ಆ ಸಿಚುವೇಶನ್ ಅನ್ನ ತೋರಿಸ್ಬೇಕು, ಆ ಪಿಕ್ಚರ್ ಅನ್ನ ತೋರಿಸ್ಬೇಕು. ಈಗ ಇರುವುದಲ್ಲ, ಈ ಸ್ಕ್ಯಾರ್ಸಿಟಿ ಮೋಡ್ ಅಲ್ಲ, ಅಬಂಡೆನ್ಸ್ ಮೋಡ್ಗೆ ನಾವು ಶಿಫ್ಟ್ ಆದಾಗ ಅದನ್ನೇ ಮೇಂಟೈನ್ ಮಾಡ್ಬೇಕು. ಮತ್ತೆ ಅದು ಸ್ಟೆಬಿಲೈಸ್ ಆಗುವವರೆಗೂ ಬಿಡಬಾರ್ದು, ಹಾಗೆ ಇಟ್ಕೊಂಡಿರ್ಬೇಕದ್ನ. ಆ ಒಂದು ಮಧ್ಯದಲ್ಲಿ ದಿನದಲ್ಲಿ ಮಧ್ಯದಲ್ಲಿ ಒಂದ್ ನಿಮಿಷ 2 ನಿಮಿಷ ಸುಮ್ಮನೆ ಕೂತ್ಕೊಂಡು ಮತ್ತೆ ಅದಕ್ಕೆ ತರಬೇಕು. ಆ ತರ ಮೋಡ್ ಅನ್ನ ತಕೊಂಡ್ ಬಂದ್ರೆ ಮಾತ್ರ ನಾವು ಇವತ್ತಲ್ಲ ನಾಳೆ ಹಣ ಎಲ್ಲಾ ಮೂಲಗಳಿಂದ ನನ್ನ ಹತ್ರ ಅಟ್ರಾಕ್ಟ್ ಆಗಿ ಬರುತ್ತೆ, ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಅದಕ್ಕೆ ನೀವು ಏನ್ ಡೂಯಿಂಗ್ ಅಂತ ಲಾಸ್ಟಿಗೆ ಇಟ್ಟಿದ್ವಿ ನಾವು. ಅದನ್ನ ಡೂಯಿಂಗ್ ಅನ್ನೋದು ಏನಂದ್ರೆ, ನಾನು ಅದು ಒಳಗಡೆಯಿಂದ ಬರುತ್ತೆ ನನಗೆ, ಎಲ್ಲಾ ಥಾಟ್ಸ್ಗಳು, ಇಂಟ್ಯೂಷನ್ಸ್ ಎಲ್ಲವೂ ನಮಗೆ ಆ ತರ ಬಂದಾಗ ಇನ್ಸ್ಪೈರ್ಡ್ ಮೋಡಿಗೆ ಬರ್ತೀವಿ ನಾವು.
ಇನ್ಸ್ಪೈರ್ಡ್ ಮೋಡ್ ಅಂದ್ರೆ ಹಣ ಮಾಡುವ ದಾರಿಗಳೆಲ್ಲ ಗೊತ್ತಾಗ್ತವೆ ನಮಗೆ, ಒಳಗಡೆಯಿಂದ ಬರುತ್ತೆ. ನಾನು ಅವಾಗ ಹೊರಗಡೆಯಿಂದ ಯಾರನ್ನೂ ಕೇಳ್ಬೇಕಾಗಿಲ್ಲ, ನಾನು ಹೆಂಗ್ ದುಡ್ಡು ಮಾಡ್ಲಿ ಅಂತ. ಹೀಗೆ ಮಾಡು, ಈ ತರ ಮಾಡಿದ್ರೆ ಹಣ ಬರುತ್ತೆ ಅನ್ನೋ ಎಲ್ಲ ಇಂಟ್ಯೂಷನ್ಸ್ ಗಳು ಡೆವಲಪ್ ಆದಾಗ ನಾನು ಅವಾಗ ಇನ್ಸ್ಪೈರ್ಡ್ ಆಕ್ಷನ್ ಗೆ ಬರ್ತೀನಲ್ಲ. ಸೊ ಥಾಟ್ಸ್, ಫೀಲಿಂಗ್ಸ್, ಅದು ನನ್ನ ಬಿಹೇವಿಯರ್ ಆಗ್ಬೇಕು ನೆಕ್ಸ್ಟ್. ಮತ್ತೆ ಬಿಲೀಫ್ ಆಗ್ಬೇಕು. ಬಿಲೀಫ್ ಅಂದ್ರೆ ನಾನು ಶ್ರೀಮಂತನಾಗಬಹುದು ಅಂತ ನಾನು ಫಸ್ಟ್ ನಂಬಬೇಕು. ನಾನು ನಂಬದೇನೆ ನಾನು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಲೀಫ್ ಆಗ್ಬೇಕು. ಅದು ಬಿಹೇವಿಯರ್ ಬಿಲೀಫ್ ಆಗ್ಬೇಕು, ಕನ್ವಿಕ್ಷನ್ ಆಗ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಅದು ನನ್ನ ಪರ್ಸನಾಲಿಟಿ ಆಗ್ಬಿಡುತ್ತೆ. ನಾನು ಶ್ರೀಮಂತ ಅನ್ನೋ ಭಾವದಲ್ಲೇ ನಡಿಬೇಕು. ನಾನು ಯಾವತ್ತು ಎದೆ ಮುಂದ್ ಮಾಡ್ಕೊಂಡೇ ನಡಿಬೇಕು. ಬಡವಂತರ ಈಗ ದೀನ ನಾನು ಸಮಸ್ತ ಲೋಕಕ್ಕೆ ಅಂತ ಅಲ್ಲ. ನಾನು ಶ್ರೀಮಂತ ಅನ್ನುವಂತ ಭಾವನೆಯನ್ನ ನಾನು ಫಸ್ಟ್ ಬಾಡಿಗೆ ತೋರಿಸ್ಬೇಕು. ನಾನು ನಡೆಯುವುದು, ನಾನು ಹಾಕೊಳ್ಳುವ ಡ್ರೆಸ್ಸು, ನನ್ನ ಮಾತುಕತೆ, ಹೇಗೆ ಶ್ರೀಮಂತರು ಯಾವ ತರ ಬಿಹೇವ್ ಮಾಡ್ತಾರೆ ಆ ತರ ಬಿಹೇವ್ ಅನ್ನ ಫೇಕ್ ಅಂಟಿಲ್ ಯು ಮೇಕ್ ಅಂತ ಒಂದಿದೆ. ಫೇಕ್ ಅಲ್ಲ ಇದು, ರಿಯಲಿ ನನ್ನ ಒಳಗಿಂದ ಬರ್ಬೇಕದು. ನೀನ್ ಈ ತರ ಥಿಂಕ್ ಮಾಡ್ತಾ ಮಾಡ್ತಾ ಬಂದ ಹಾಗೇನೆ ಇದು ಎಲ್ಲಾ ಫೀಲ್ಡಿಗೂ ಬರುತ್ತೆ ನನ್ನ ಪ್ರಕಾರ. ಇದೊಂದು ನಾನೇನ್ ಹೇಳ್ಕೊಡ್ತಿದ್ದೀನಲ್ಲ, ಈ ಸೀಕ್ರೆಟ್ ಏನಿದೆ, ಇದು ನಾನು ಅಳವಡಿಸ್ಕೊಂಡ ಸೀಕ್ರೆಟ್ ಇದು. ಸೊ ಈ ಸೀಕ್ರೆಟ್ ಅನ್ನ ನಾವು ಎಲ್ಲಾ ಫೀಲ್ಡಿಗೂ ಅನ್ವಯಿಸ್ಬೋದು. ಇದು ಈಗ ಈಗ ಒಬ್ಬ ದಡ್ಡ ಹುಡುಗ ಅವ್ನ್ ಜಾಣ ಆಗ್ಬೇಕಂದ್ರೂ ಸಹ ತಾನು ಆಲ್ರೆಡಿ ಜಾಣ ಆಗಿದ್ದೀನಿ ಅಂತ ಥಿಂಕ್ ಮಾಡಿದ್ರೆ ಮಾತ್ರ ಅವ್ನು ಜಾಣ ಆಗ್ಲಿಕ್ಕಾಗತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅವನು ಯಾವಾಗ್ಲೂ ದಡ್ಡತನದ ಮೋಡಲ್ಲೇ, ದಡ್ಡತನದ ಫ್ರೀಕ್ವೆನ್ಸಿಯಲ್ಲಿ ಇರ್ತಾನೆ. ಪ್ರತಿಯೊಂದಕ್ಕೂ ಕೂಡ ಅಪೋಸಿಟ್ ಇದೆ. ಈಗ ಜಾಣ ಬುದ್ಧಿವಂತಿಕೆ ಇರ್ಬೋದು, ದಡ್ತನ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಬಡತನ ಇರ್ಬೋದು, ಆಯ್ತಾ. ಹೇಗೆ ಹಗಲು ರಾತ್ರಿ, ಮೇಲ್ ಫೀಮೇಲ್, ಸುಖ ದುಃಖ, ಈಚ್ ಅಂಡ್ ಎವ್ರಿಥಿಂಗ್. ದುಃಖನೂ ಕೂಡ ಒಂದು ಫ್ರೀಕ್ವೆನ್ಸಿ, ಸುಖನೂ ಒಂದು ಫ್ರೀಕ್ವೆನ್ಸಿ. ನಿನಗೆ ಹೇಳಿದಲ್ಲ, ಹ್ಯಾಪಿನೆಸ್ ಈಸ್ ಆಲ್ಸೋ ಫ್ರೀಕ್ವೆನ್ಸಿ. ಹ್ಯಾಪಿನೆಸ್ ಅನ್ನ ನೀನು ಹೊರಗಡೆಯಲ್ಲಿ ಹುಡುಕಿಕೊಂಡು ಏನೋ ಒಂದಷ್ಟು ದುಡ್ಡು, ಒಂದಷ್ಟು ಮನೆ, ಒಂದಷ್ಟು ಎಲ್ಲ ಬಂದ್ರೆ ನಾನು ಸುಖವಾಗಿರ್ತೇನೆ ಅಂತ ನೀನ್ ಹೇಳ್ತಿದ್ಯಲ್ಲ, ದಟ್ ಈಸ್ ರಾಂಗ್ ಅಂತ ಹೇಳ್ತಾ ಇದ್ದೇನೆ. ಅದನ್ನ ಉಲ್ಟಾ ಮಾಡು. ಫಸ್ಟ್ ಹ್ಯಾಪಿ ಆಗಿರು. ಹ್ಯಾಪಿನೆಸ್ ನ ಫಸ್ಟ್ ತಗೊಂಬ ಒಳಗಡೆ. ನೀನ್ ಹ್ಯಾಪಿ ಆಗಿದ್ರೆ ಹೇಗಿರ್ತೀಯ, ಅದಕ್ಕೆ ಬೇಕಾದಂತ ಎಲ್ಲಾ ಐಟಮ್ಸ್ಗಳು ಹೊರಗಡೆ ನಿಂಗೆ ಇದೆ. ಹ್ಯಾಪಿನೆಸ್ ಅನ್ನ ಮಲ್ಟಿಪ್ಲೈ ಮಾಡುವಂತಹ ಲೌಕಿಕ ವಸ್ತುಗಳು ಸುತ್ತಮುತ್ತ ಇದೆ ಅಂತ ನೀನ್ ಥಿಂಕ್ ಮಾಡ್ಬೇಕಷ್ಟು ಬಿಟ್ರೆ, ಲೌಕಿಕ ವಸ್ತುಗಳಿಂದ ಸುಖ ಸಿಗುತ್ತೆ ಅನ್ನೋದು ಸುಳ್ಳು. ಯಾಕಂದ್ರೆ ಸುಖ ಅನ್ನೋದು ಆಂತರಿಕ ವಿಚಾರ ಇದೆ. ಎಲ್ಲ ಅದು ಇಂಟರ್ನಲ್. ಹೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಜಾಯ್ ಇರ್ಬೋದು, ಪೀಸ್ ಇರ್ಬೋದು, ಲವ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಹೊರಗಡೆಯಿಂದ ಸಿಗುವುದಲ್ಲ. ನೇಹ, ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲ ಯಂಗ್ಸ್ಟರ್ಸ್ ಗಳಿದ್ದೀರಾ. ಅದು ಒಳಗಡೆ ಇರುವಂತಹ ಒಂದು ಸಬ್ಜೆಕ್ಟ್ ಇದೆ. ಅದನ್ನ ನಾನು ಹೊರಗೆ ತರಬೇಕು, ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಇದು ಆತ್ಮನ ಸ್ವಭಾವ ಅಂತ ಕರಿತೀವಿ ನಾವು. ಅದು ಆತ್ಮನಲ್ಲಿ ಎಲ್ಲ ಇದೆ, ಆಕ್ಚುಲಿ ಇದೆ. ಅದನ್ನ ಹೊರಗೆ ತರುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಧ್ಯಾನ ಇರ್ಬೋದು, ರೇಖಿ ಇರ್ಬೋದು, ಯೋಗ ಇರ್ಬೋದು, ಬೇರೆ ಬೇರೆ ಸಿಸ್ಟಮ್ಸ್ ಗಳಿದಾವೆ. ಯಾವ ಸಿಸ್ಟಮ್ಸ್ ಗಳನ್ನ ಬೇಕಾದ್ರೂ ಫಾಲೋ ಮಾಡಿ, ನೋ ಪ್ರಾಬ್ಲಮ್. ಬಟ್ ಥಿಯರಿಟಿಕಲಿ ಅಲ್ಲ, ಪ್ರಾಕ್ಟಿಕಲಿ. ಪ್ರತಿನಿತ್ಯ ನೀನು ಇದಕ್ಕೋಸ್ಕರ ಅಂತ ಒಂದಷ್ಟು ಟೈಮ್ ಅನ್ನ ಫಸ್ಟ್ ಇಡ್ಬೇಕು. ಓಕೆ, ನಾನು ಇದನ್ನ ಟ್ರೈ ಮಾಡ್ತೀನಿ. ಸೊ ನಾನು ದ ವೇ ಐ ಸೀ ಇಟ್ ಇಸ್, ಈಗ ನೀವೇನ್ ಹೇಳಿದೀರಾ ಅದನ್ನ ಒಂದು ಆಕ್ಷನ್ ಐಟಮ್ಸ್ ಮಾಡೋಣ. ಸೊ ದಟ್ ನನಗೆ ಒಂದ್ ರಾಶಿ ಆದ್ರೆ ನಾನು ಮಾಡಕ್ ಕಷ್ಟ ಆಗುತ್ತೆ. ಸೊ ನಾನೇನ್ ಅನ್ಕೊಂಡಿದ್ದೀನಿ, ನಾನು ಈಗ ರೀಸೆಂಟ್ಲಿ ನೋಡ್ತಾ ಇದ್ದೆ, US ಅಲ್ಲೆಲ್ಲ ಹಿಪ್ನೋಸಿಸ್ ಮಾಡ್ಬಿಟ್ಟು ಇದು ಏನು ಮನ್ಸೊಳಗಿರೋ ಫೋಬಿಯಾ ಮತ್ತೆ ಉಗುರು ಕಚ್ಚೋ ಕಾಯಿಲೆಗಳು, ಅದಕ್ಕೆಲ್ಲ ಅವ್ರೇನ್ ಮಾಡ್ತಾರೆ, ಹಿಪ್ನೋಸಿಸ್ ಮಾಡ್ಬಿಟ್ಟು ಅವ್ರನ್ನ ಆ ಕಾಯಿಲೆಯಿಂದ ಹೊರಕ್ ಹಾಕ್ತಾರಂತೆ. ನಾನು ಹಿಪ್ನೋಸಿಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಅವ್ರಿಗೊಂದು ಆಡಿಯೋ ಕೊಡ್ತಾರೆ. ಆ ಆಡಿಯೋದಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಆಗಂಗ್ ಮಾಡ್ತಾರೆ. ಆಬ್ವಿಯಸ್ಲಿ ಅವ್ರೊಂದು ಮನ್ಸಿಗೆ ಮಲ್ಕೊಂಡಿರ್ತಾರೆ, ರಿಲ್ಯಾಕ್ಸ್ ಆಗಂಗ್ ಮಾಡ್ತಾರೆ. ಅಂತ ದೇ ಟೆಲ್ ದೆಮ್, ನೀನು ರಿಲ್ಯಾಕ್ಸ್ ಆಗ್ತಿದ್ಯಾ, ನಿನ್ ಮನ್ಸು ಇನ್ನು ಚೆನ್ನಾಗ್ ಕ್ಲಿಯರ್ ಆಗ್ತಿದೆ, ನಿನ್ನ ಉಗುರು ಚೆನ್ನಾಗ್ ಬೆಳೀತಾ ಇದೆ, ಹಂಗೆಲ್ಲ ಹೇಳಿ ಅವ್ರಿಗೆ ಆ ಉಗುರು ಕಚ್ಚಂತ ಹ್ಯಾಬಿಟ್ ನೇ ಬಿಡಿಸ್ತಾರಂತೆ. ಸೊ ಮೇ ಬಿ ನಾನು ಕೂಡ ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಈ ತರ ಪಾಸಿಟಿವ್ ಥಿಂಗ್ಸ್ ಅನ್ನ ಕೇಳಿಸ್ಕೊಳಕ್ಕೆ ಯಾವ್ದಾದ್ರು ಒಂದು ಆಡಿಯೋ, ಮೇ ಬಿ ನೀವೇ ಮಾಡ್ಕೊಡಿ ಒಂದನ್ನ. ಅದನ್ನ ಆಡಿಯೋ ರಿಲೇಟೆಡ್ ಥಿಂಗು ಅದನ್ನ ಕಿವಿಗೆ ಹಾಕೊಂಡು ದಿನ ಮಲಗಕ್ಕಿಂತ ಮುಂಚೆ ಕೇಳಿಸ್ಕೊಂಡು ಮಲ್ತೀನಿ. ದಟ್ಸ್ ಅ ಈಸಿ ಥಿಂಗ್ ಟು ಡೂ. ಅಂಡ್ ಏನಪ್ಪಾ ಅಂತಂದ್ರೆ, ನಾನು ಕಾನ್ಶಿಯಸ್ ಆಗಿ ನಾನೇನ್ ಮಾಡ್ತಾ ಇದೀನಲ್ವಾ, ಒಳಗಿಂದ ಫಿಯರ್ ಬರುತ್ತೆ, ನಾನು ಇನ್ನೆಲ್ಲಿ ಬಡವಳಾಗ್ಬಿಡ್ತೀನೋ ಅಂತ. ಅದನ್ನ ಹಾಗಾಗಿ ನಾನು ಇಷ್ಟ ಬಂದಿದ್ದನ್ನ ಇನ್ನು ಚೆನ್ನಾಗಿ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ದೆನ್ ನಾನು ಥಾಟ್ಸ್ ಏನಿದೆಯಲ್ಲ ಅದನ್ನ ಕಾನ್ಶಿಯಸ್ ಆಗಿ ಅವೇರ್ನೆಸ್ ಆಗಿ ಇಟ್ಕೋತೀನಿ. ತಲೆಯಲ್ಲಿ ಏನಾದ್ರು ನೆಗೆಟಿವ್ ಥಾಟ್ ಬಂತು ಅಂದ್ರೆ ನಾನು ಅದನ್ನ ಪ್ರಶ್ನೆ ಮಾಡಿ ಆದಷ್ಟು ಅದರಿಂದ ಹೊರಗೆ ಹೋಗಕ್ ಟ್ರೈ ಮಾಡ್ತೀನಿ. ಈಗ ಇರುವ ನೇಹ ಇದಾಳಲ್ಲ, ಇದು ಆ ನೇಹ ಅಲ್ಲ. ನಾವ್ ನೋಡಿದ ನೇಹ ಇಲ್ಲ ಈಗ, ಹೌದಾ. ಅವಳು ಕುತ್ಕೊಂಡು ಥಿಂಕ್ ಮಾಡಿ ಅವಳದ್ದೇ ಆದಂತ ಒಂದು ವರ್ಷನ್ ಅನ್ನ ಅವಳು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. 2.0 ನೇಹ. ಇನ್ನೊಂದು 3.0 ನೇಹ ಇದಾಳಲ್ಲ, ಅವಳು ಇನ್ನೂ ಮಲ್ಟಿ ಬಿಲಿಯನೇರ್, ಟ್ರಿಲಿಯನೇರ್, ಏನ್ ಬೇಕಾದ್ರೂ ಆಗ್ಬೋದಲ್ವಾ.
ಆಗ್ಬೋದು ತಾನೆ, ಆಗ್ಬೋದು ತಾನೆ. ಅದನ್ನ ನೀನು ಯಾವತ್ತು ಚಾಯ್ಸ್ ಆಗಿ ಇಟ್ಕೊಂಡಿರು, ಚಾನ್ಸಿಗೆ ಬಿಡಬೇಡ. ಅದು ನಿನ್ ಚಾಯ್ಸ್. ನಾನು ನೆಕ್ಸ್ಟ್ ಈಗ ಈಗ ಇಲ್ಲಿಗೆ ಬಂದಿದ್ದೇನೆ, ಇಷ್ಟು ಇಷ್ಟು ಅರ್ನ್ ಮಾಡ್ತಾ ಇದ್ದೇನೆ ಪರ್ ಮಂತ್ ಅಥವಾ ಪರ್ ಇಯರ್. ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ನಾನು ಇಷ್ಟು ಮಾಡ್ತೇನೆ, ಅದಾದ್ಮೇಲೆ ಇಷ್ಟು ಮಾಡ್ತೇನೆ. ಬಟ್ ಅದ್ರ ಜೊತೆಯಲ್ಲಿ ಬರೀ ದುಡ್ಡು ಮಾಡುದು ಒಂದ್ರ ಹಿಂದೆ ಬೀಳ್ಬೇಡಿ. ಬಹಳಷ್ಟು ಜನ ಫೇಲ್ಯೂರ್ ಆಗೋದು ಇಲ್ಲೇನೆ, ದುಡ್ಡು ಮಾಡೋದು ಹಿಂದೆನೆ ಹೋಗ್ಬಿಡ್ತಾರೆ. ಮನುಷ್ಯನ ಲೈಫ್ ಅನ್ನೋದು ಮಲ್ಟಿ ಡೈಮೆನ್ಷನಲ್ ಇದ್ದಾನೆ. ಮಲ್ಟಿ ಡೈಮೆನ್ಷನಲ್ ಅಂದ್ರೆ ಆಲ್ರೆಡಿ ಹೇಳಿದ್ದಾನೆ, ಅವನ ಹತ್ರ ಎಲ್ಲ ಇರ್ಬೇಕು. ಆಯ್ತಾ? ಅರ್ಥಾಗಮೋ ನಿತ್ಯ ಮರೋಗಿತಾಚ, ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಇದ್ರೆ ನಾಳೆ ಸಾಯ್ಬೇಕಾದ್ರೆ ನಿಮಗೆ ನಾನು ಅದೊಂದು ಲೈಫ್ ಅಲ್ಲಿ ಇಲ್ಲ, ಅದೊಂದು ಕೊರತೆ ಆಯ್ತು ಅಂತ ನಿಮ್ಗೆ ಅನ್ಸ್ಬಾರ್ದು. ಎಸ್, ನಾನು ಜೀವನ ಈ ಭೂಮಿ ಮೇಲೆ ಏನ್ ಬಂದಿದ್ದಾನೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದಾನೆ. ನನ್ನ ಜೀವನದಲ್ಲಿ ಏನೇನ್ ಬೇಕು ಎಲ್ಲವೂ ಸಿಕ್ಕಿದೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಅಂತ ನನಗೆ ಏನ್ ಬೇಕು ಅದೆಲ್ಲದನ್ನು ಪಡ್ಕೊಂಡಿದ್ದೇನೆ. ಇನ್ ದಿ ಮೇನ್ ವೈಲ್ ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ಪಿರಿಚುವಾಲಿಟಿ ಬೇಕು ಮನುಷ್ಯನಿಗೆ. ಯಾಕೆಂದ್ರೆ ಕಡೆಗೆ ನಿಮ್ಗೆ ಒಂದು ಟೈಮ್ ಬರುತ್ತೆ, ಇದೆಲ್ಲ ಯಾವ್ದಕ್ಕೋಸ್ಕರ ಮಾಡಿದೆ ನಾನು, ಏನ್ ಸಿಕ್ತು ನಂಗೆ ಇದರಲ್ಲಿ ಅಂದ್ರೆ ಒಂದಷ್ಟು ಟೆಂಪರರಿ ಸುಖ ಸಿಕ್ತು, ಅಷ್ಟು ಬಿಟ್ರೆ ಇನ್ನೇನು ಸಿಕ್ಕಿಲ್ಲಲ್ಲ. ಹಾಗಾದ್ರೆ ಪರ್ಮನೆಂಟ್ ಸುಖ ಎಲ್ಲಿದೆ? ಅದ್ರ ಬಗ್ಗೆ ನೀವು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತೀರಾ. ಅದು ತುಂಬಾ ಏಜ್ ಆದ್ಮೇಲೆ ಮಾಡ್ಬೇಡಿ. ನಮ್ಮಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 100 ಇಯರ್ಸ್ ಇತ್ತು ಅವಾಗ. ಈಗ ಆಯುಷ್ಯ 20 ವರ್ಷದವ್ರು. ಮೊನ್ನೆ ಇವತ್ತಿನ ಪೇಪರ್ ಅಲ್ಲಿ ಓದಿದ 25 ವರ್ಷದ ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟ. ನಾವು ಡಾಕ್ಟರ್ ಆಗಿದ್ದಾನೆ, ಇನ್ನೇನು ಮನೆಗೆ ಬಂದಿದ್ದಾನೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ, ಅಲ್ಲೇ ಟಕ್ ಅಂತ ಹಾರ್ಟ್ ಅಟ್ಯಾಕ್. ಹಾಗಿದ್ರೆ ಮನುಷ್ಯನ ಅಲ್ಟಿಮೇಟ್ ಗೋಲ್ ನೀನ್ ಹೇಳಿದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂತದಿದೆ ಇದು? ಅದೇನೋ ದಾಸರು ಹೇಳ್ತಾ ಇದ್ರು, ಅಟ್ಟಡಿಗೆ ಉಣಲಿಲ್ಲ ಇಷ್ಟ ದರುಶನ ಇಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತ ನೀನ್ ಅರಿಯೇ. ಕಟ್ಲೆ ತುಂಬಿದ ಬಳಿಕ ಕ್ಷಣ ಮಾತ್ರ ಇರಲಿಲ್ಲ, ಅಷ್ಟರುಳು ಪುರಂದರ ವಿಠಲಾಯನ್ನು ಮನವೇ. ಇಷ್ಟು ವಿಚಾರಗಳನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ? ಇವತ್ತಿಗೇನು ಇಲ್ಲ. ಸೊ ನಾನ್ ವೀಕ್ಷಕರಿಗೆ ಏನ್ ಹೇಳ್ಬೇಕಂತ ಇದೀನಿ ಅಂದ್ರೆ, ಇಷ್ಟೊತ್ತು ನೀವು ವಿಡಿಯೋನ ಕೇಳಿಸ್ಕೊಂಡಿರೋದಕ್ಕೆ ಥ್ಯಾಂಕ್ಸ್. ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ, ನಮ್ ಡಿಬೇಟ್ ಅಲ್ಲಿ ಇನ್ನೇನೋ ಮಾತಾಡೋದಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಇದು ಡಿಸ್ಕಷನ್ ಕೇಳಿ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ. ಅದನ್ನ ಕೇಳಿ ಅದನ್ನ ಓದೋದಕ್ಕೆ ಬಾರಿ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲಾ ಕಂಟೆಂಟ್ ಗಳನ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಹ್ಯಾವ್ ಅ ವೆರಿ ನೈಸ್ ಡೇ ಎವ್ರಿವನ್. ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೇಲೆ ವೀಕ್ಲಿ ಒನ್ಸ್ ನಾವು ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀವಿ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಇದು ತಂದೆ ಮಗಳ ಸಂವಾದ ಅಥವಾ ಗುರು ಶಿಷ್ಯರ ಸಂವಾದ ಸೊ ಅಷ್ಟೇ ಅಲ್ಲ, ಮತ್ತೆ ಎಲ್ಲಾ ತರದಲ್ಲೂ ನಿಮಗೆ ಹೆಚ್ಚಿನ ಒಂದು ನಾಲೆಜ್ ಅನ್ನ ಕೊಡ್ತಕ್ಕಂತ ಒಂದು ಸಂವಾದ ಆಗಿದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನೋಡಿದವರು ಎಲ್ಲರಿಗೂ ನಮ್ಮಿಬ್ಬರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. Bye bye.